ಕುಮಾರಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಜವರಾಯಗೌಡ್ರೆ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಕುಮಾರಸ್ವಾಮಿಗಳ, ನಿಮ್ಮ ಬಗ್ಗೆ ಏನು ವಿದ್ಯಾಭ್ಯಾಸ ತಮ್ಮದು? ಸರ್ ನಾವು BE ಎಜುಕೇಷನ್ ಮಾಡಿ BE ಹಾಂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಎಲ್ಲಿ? ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ, ಹಾಂ ಹಾಂ ಹಿಂದೆ ಹೆಸರು ಭೂಸಿಯ ನಿಗಮ ಅಂತಿತ್ತು, ಅಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿ 2018 ರಿಟೈರ್ಡ್ ಆಗಿ ಈಗ ಪೂರ್ಣ ಪ್ರಮಾಣದ ವ್ಯವಸಾಯದಲ್ಲಿ ಮಗ್ನನಾಗಿದ್ದೇನೆ ಸರ್. ನಿಮ್ಮ ತಂದೆ ತಾಯಿ ರೈತರ? ನಮ್ಮ ತಂದೆ ತಾಯಿ ಬೆಲ್ಲ ರೈತರು ಸರ್. ಹೌದಾ? ಹೌದು ಸರ್. ನಿಮ್ಮ ಹುಟ್ಟೂರೇ ನಮ್ಮ ಲಕ್ಷ್ಮೀಪುರ? ಹುಟ್ಟೂರು ಲಕ್ಷ್ಮೀಪುರ ಸರ್. ಜಮೀನು ಅಲ್ಲೇ ಇತ್ತು? ಜಮೀನು ನಮ್ಮ ತಂದೆದು ಒಂದು 5 ಎಕರೆ ಇತ್ತು. ಅದ್ರ ಜೊತೆಗೆ ಇನ್ನೊಂದು 10 ಎಕರೆ ಜಮೀನು ನಾನು ತಗೊಂಡು ಒಟ್ಟು 15 ಎಕರೆ ಜಮೀನು ಒಂದೇ ಫ್ಲಾಟಲ್ಲಿ ಇರೋದ್ರಿಂದ ಒಂದು ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಆಯಿತು ಸರ್. ಒಳ್ಳೆ ಕೆಲಸದಲ್ಲಿ ಇದ್ರಿ, ಪೆನ್ಷನ್ ಬರುತ್ತೆ? ಪೆನ್ಷನ್ ಪೆನ್ಷನ್ ಇಲ್ವಾ? ಪೆನ್ಷನ್ ಇಲ್ಲ ಸರ್. ಅದಕ್ಕೋಸ್ಕರ ವ್ಯವಸಾಯ ಮಾಡ್ತಿದ್ದೀರಾ? ನನಗೆ ವ್ಯವಸಾಯ ಮಾಡೋಕ್ಕೆ ಮೊದಲಿಂದನೂ ಇಷ್ಟ ಆಯಿತು ಸರ್. ಚಿಕ್ಕವನಾಗಿದ್ದನೂ ವ್ಯವಸಾಯ ಮಾಡ್ತಾನೆ ನಾವು ಬೆಳೆದ್ವಿ. ನಮ್ಮ ಬದುಕು ಪೂರ ವ್ಯವಸಾಯ ಜೊತೆನೇ ಬರ್ತಾಯಿತ್ತು. ಹಾಗಾಗಿ ನಾನು ಕೆಲಸದಲ್ಲಿದ್ದೂ ಬಿಡು ಟೈಮಲ್ಲಿ ನಾನು ಬಂದು ವ್ಯವಸಾಯ ಮಾಡಿ ವ್ಯವಸಾಯದ ಬಗ್ಗೆನೇ ಹೇಗೆ ಬೆಳಿಬೇಕು ಅಂತ ಗಿಡ ಮರ ಹಾಕೋದಕ್ಕೆಲ್ಲ ವ್ಯವಸಾಯ ಮಾಡಿ ನಮ್ಮ ತಮ್ಮದಿಗೆಲ್ಲ ಹೇಳಿ ಮಾಡಿಸ್ತಾನೆ ಇದ್ದೆ. ಆ ಉದ್ದೇಶದಿಂದ ನನಗೆ ವ್ಯವಸಾಯ ಇಷ್ಟು ಇಂಟ್ರೆಸ್ಟ್ ಇದ್ದರೂ ಅದನ್ನು ವ್ಯವಸಾಯ ಮಾಡಲೇಬೇಕಂತ ತೀರ್ಮಾನ ಮಾಡ್ಕೊಂಡು ರಿಟೈರ್ಡ್ ಆದಮೇಲೆ ಪೂರ್ಣ ಪ್ರಮಾಣದ ವ್ಯವಸಾಯದಲ್ಲಿ ಮಗ್ನನಾಗಿದ್ದೀನಿ ಸರ್. ಕುಮಾರಸ್ವಾಮಿಗಳೇ, ಈಗ ಒಟ್ಟು ಜಮೀನು ಎಷ್ಟಿರುತ್ತೆ ತಮಗೆ? ಸರ್ ಒಟ್ಟು ನಮ್ಮದು ತಂದೆಯಿಂದ ಬಂದಿದ್ದು 5 ಎಕರೆ ಇತ್ತು ಸರ್. ಇನ್ನೊಂದು 10 ಎಕರೆ ಜಮೀನು ಪಕ್ಕದಲ್ಲೇ ಸಿಕ್ಕಿತು, ತೊಗೊಂಡು ಒಟ್ಟಿಗೆ 15 ಎಕರೆ ಒಂದೇ ಪ್ಲಾಟ್ ಮಾಡ್ಕೊಂಡಿದ್ದೀವಿ ಸರ್. 15 ಎಕರೆ. ಏನೇನು ಬೆಳೆ ಇದೆ ಸರ್? 15 ಎಕರೆ ಒಂದು 6 ಎಕರೆಗೆ ಅಡಿಕೆ ಹಾಕಿದ್ದೀವಿ. ಅಡಿಕೆ ಜೊತೆಗೆ ತೆಂಗೆಲ್ಲ ಸೇರಿ 1-2 ಎಕರೆ ಇದೆ. ಒಟ್ಟು 8 ಎಕರೆ ಅಡಿಕೆ ತೆಂಗು ಎಲ್ಲ ಇದೆ ಸರ್. 1-2 ಎಕರೆ ಮಾವಿನ ಗಿಡ ಹಾಕಿದ್ದೀವಿ. 2 ಎಕರೆ ನಮ್ಮದು ಈ ಪ್ರಾಣಿಗಳು ಪಕ್ಷಿಗಳು ಸಾಕೋದಕ್ಕೆ ಇಟ್ಕೊಂಡಿದ್ದೀವಿ ಸರ್. ನಮ್ಮದು ಅದರಲ್ಲಿ ನಾಟಿ ಕೋಳಿ ಮೇಕೆ ಸಾಕೋದಕ್ಕೆ ಅದಕ್ಕೆ ಇಟ್ಕೊಂಡಿದ್ದೀವಿ. 2 ಎಕರೆ ಬಾಕಿದ್ದಕ್ಕೆ ತ್ಯಾಗದ ಮರಗಳಲ್ಲಿ ಹಾಕಿ ಅರಣ್ಯ ಕೃಷಿ ಮಾಡ್ತಾಯಿದ್ದೀವಿ ಸರ್. ಇದೆಲ್ಲ ನಿಮ್ಮದೇ ಯೋಜನೆನಾ? ಎಲ್ಲ ನಾನೇ ಕೆಲವು ಕಡೆ ಓದಿದ್ದು, ಕೆಲವು ಸಲ ನಮ್ಮ ನಾರಾಯಣ ರೆಡ್ಡಿಯವರ ಕೆಲವು ಐಟಮ್ಗಳನ್ನು ಪರಿಶೀಲನೆ ಮಾಡಿಕೊಂಡು ಅದ್ರ ಬಗ್ಗೆ ಕೇಳಿ ತಿಳ್ಕೊಂಡು ಎಲ್ಲ ಬಗ್ಗೆ ತಿಳ್ಕೊಂಡೆ ಸಾವಯವ ಮಾಡ್ಬೇಕಂತ ತೀರ್ಮಾನ ಮಾಡಿ ಮಾಡ್ತಾಯಿದ್ದೀನಿ ಸರ್. ನಾರಾಯಣ ರೆಡ್ಡಿ ಅವ್ರನ್ನ ಭೇಟಿಯಾಗಿದ್ರಾ? ಇಲ್ಲ ಸರ್, ಭೇಟಿಯಾಗ್ಲಿಕ್ಕೆ ಆಗಲಿಲ್ಲ. ನಾನು ಜಮೀನು ನೋಡಿದ್ದೀರಾ? ಜಮೀನು ನೋಡಿದ್ದೆ ಸರ್. ಓಕೆ. ಅಂದರೆ ಈಗ ನೀವು ಮಾಡ್ತೀರಾ ಸಾವಯವ ಕೃಷಿ? ಫುಲ್ ಸಾವಯವ ಕೃಷಿ ಸರ್. ಹೌದಾ? ಹೌದು ಸರ್. ಯಾತಕ್ಕೆ ಸಾವಯವ ಮಾಡಬೇಕು ಅಂತ ತಮಗನ್ನಿಸ್ತು? ಅದರಿಂದ ಏನು ಅನುಕೂಲ ಆಗ್ತಿದೆ ತಮಗೆ? ಸಾವಯವ ಕೃಷಿ ಮಾಡೋದ್ರಿಂದ ನಾವು ತಿನ್ನೋ ಪದಾರ್ಥಗಳ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಾವು ಸಾವಯವ ಮಾಡಿದ್ರೆ ರೋಗ ರುಜಿನ ಕಡಿಮೆ ಮಾಡ್ಬೋದು. ನಮಗೆ ಎಲ್ಲ ಥರದ ಮನಸ್ಸಿಗೆ ನೆಮ್ಮದಿನೂ ತಗೋಬೋದು. ಆಮೇಲೆ ಸಾರ್ವಜನಿಕವಾಗಿಯೂ ಜನಗಳಿಗೂ ಮತ್ತು ವಾತಾವರಣನೂ ಒಳ್ಳೆಯದಾಗತ್ತೆ ಅನ್ನೋ ಉದ್ದೇಶದಿಂದ ಸಾವಯವನೇ ಜೀವನಕ್ಕೆ ಒಳ್ಳೆಯದು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಸರ್. ಅದರಿಂದ ಸಾವಯವ ಮಾಡ್ತಾಯಿದ್ದೀವಿ. ಈಗ ಬಹಳ ಮುಂಚಿಂದಲೂ ತಾವು ಜಮೀನು ಅಭಿವೃದ್ಧಿ ಮಾಡೋಕ್ಕೆ ಶುರು ಮಾಡಿದ್ರು ಅಥವಾ 2018 ಆದಮೇಲಿಂದ ಶುರು ಮಾಡಿದ್ದ? ಇಲ್ಲ ಸರ್, ನಾನು 2015ರಿಂದ ಶುರು ಮಾಡಿದೆ. ನಾನು ರಿಟೈರ್ಡ್ ಪೂರ್ತಿ ಖಾಲಿ ಇತ್ತ ನಿಮ್ಮದು? ಖಾಲಿ ಇತ್ತಿಲ್ಲ. ಆವಾಗ ಭತ್ತ ಕಬ್ಬು ಬೆಳೀತಾ ಇದ್ವಿ. ಭತ್ತ ಕಬ್ಬು ನಮ್ಮ ತಮ್ಮ ಅವರೆಲ್ಲ ಬೆಳೀತಾ ಇದ್ರು. ನಾನು 2015ರಲ್ಲಿ ಇನ್ನು ರಿಟೈರ್ಡ್ ಆಗೋದು 3 ವರ್ಷ ಇದೆ. ನನಗೆ ಅದೆಲ್ಲ ಮಾಡ್ಕೋಬೇಕು, ಈ ಥರ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಯಾವ ಥರ ಮಾಡಬೇಕು, ಏನೇನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾನು ಅನಿಸಿಕೆ ತಕ್ಕಂತೆ ಎಲ್ಲ ಜಮೀನು ಪರಿವರ್ತನೆ ಮಾಡಿ ಬೆಳೆ ಥರ ಮಾಡಬೇಕು ಅಂತ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಬೇರೆ ತೋಟಗಳನ್ನ ಏನಾದ್ರು ಹೋಗಿ ನೋಡ್ಕೊಂಬಂದ್ರೆ? ಹೌದು ಸರ್, ಬೇರೆ ತೋಟಗಳ ನೋಡಿ. ಎಲ್ಲೆಲ್ಲಿ ಹೋಗಿದ್ರಿ? ಯಾರ್ಯಾರು ತೋಟ ನೋಡಿದ್ರಿ? ಸರ್, ಈಗ ತುಂಬ ತೋಟ ನೋಡಿದ್ದೀನಿ. ಒಂಚೂರು ಹೇಳಿ ಯಾವ್ಯಾವುದು ಅಂತ. ಈಗ ಅರ್ಕೂಡಲ್ಲಿ ರಂಗಸ್ವಾಮಿಯವರು ಅಂತ ಒಬ್ಬರು ಇದ್ದಾರೆ. ಅವ್ರ ತೋಟದಲ್ಲಿ ಹೋಗಿ, ಮಗ್ಗೆ ರಂಗಸ್ವಾಮಿ ಅವ್ರ ತೋಟದಲ್ಲಿ ಹೋಗಿ ಅವರು ಏಲಕ್ಕಿ ಹೆಂಗೆ ಬೆಳೀತಾರೆ, ಅಡಿಕೆ ಹೆಂಗೆ ಬೆಳೀತಾರೆ, ಅವರಿಂದ ನಾವು ನಮ್ದು ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದು ಕ್ರಷರಿಂದ ಜಲ್ಲಿ ತೊಗೋತಾ ಇದ್ದೀವಿ. ಅವರು ನಮಗೆ ನಮ್ಮ ತೋಟ ಭಾಳ ಚೆನ್ನಾಗಿದೆ ಸರ್ ಅಂತ ಹೇಳೋರು. ಆಗ ನಾನು ಹಾಸನದಲ್ಲೇ ಎಲ್ಲ ಕೆಲಸ ಮಾಡಿದ್ರಿಂದ ಅಲ್ಲಿ ಅವರಿಂದ ಹೋಗಿ ನೋಡಿ ತೋಟ ನೋಡಿಕೊಂಡು ಅಲ್ಲಿ ಕೆಲವು ಮಾಡ್ಕೊಂಡಿದ್ದೀನಿ. ಆಗಲಿ ನನಗೆ ಈ ಏಲಕ್ಕಿ ಬೆಳಿಬೇಕು, ಅಡಿಕೆ ಬೆಳಿಬೇಕು ಅಂಥೇಳಿ ತೀರ್ಮಾನ ಮಾಡಿ. ಒಂದೇ ತೋಟನ ನೋಡಿದ್ದು ಅಥವಾ ಬೇರೆದು ನೋಡಿದ್ರ? ತುಂಬ ನೋಡಿದ್ದೀನಿ ಸರ್. ಭಾಳಷ್ಟು ನಾನು ನನ್ನ ಅನುಭವದಲ್ಲಿ ಒಂದೊಂದು ಬೆಳೆ ಬೆಳಿಬೇಕಂದ್ರೂ 4-6 ತೋಟ ನೋಡಿ ಅವರಿಂದ ಏನೇನು ಬೇಕಿದೆ, ಹೇಗೆ ಮಾಡಬೇಕು, ಏನಾಗುತ್ತೆ, ಏನು ಅನುಕೂಲ ಇದೆ, ಯಾವ್ದು ಬೆಳೆದ್ರೆ ಹೇಗೆ ಮಾಡಬೇಕು ಅಂತ ಎಲ್ಲ ಪೂರ್ಣ ಪ್ರಮಾಣದ ಅವ್ರ ಮಾಹಿತಿಯನ್ನು ಪಡ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಸರ್. ಓಕೆ. ಅಂದರೆ ಏನೇ ಮಾಡೋಕ್ಕಿಂತ ಮುಂಚೆ ಹೌದು ಸರ್, ಪೂರ್ವ ಸಿದ್ಧತೆ ಮತ್ತು ಅನುಭವಸ್ಥರ ಹೇಳಿಕೆ ತಗೋಬೇಕು. ಅವರ ಮಾರ್ಗದರ್ಶನ ತಗೊಂಡು ಮಾಡಿದಾಗ ನಾವು ಈಸಿಯಾಗಿ
ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅಲ್ವೇ ಆ ಥರ ಮಾಡಿದ್ವಿ ಸರ್. ಈಗ ಲೇಔಟ್ ಎಲ್ಲ ನಿಮ್ದೇನಾ ಜಮೀನಿಂದ? ಹೌದು ಸರ್, ಇಂತಿಂಥ ಬೆಳೆ ಇಂತಿಂಥ ಕಡೆ ಬರಬೇಕು ಎಲ್ಲ ನೀವೇ ಮಾಡಿದ್ದು? ನಾನೇ ಮಾಡಿದ್ದೆ ಸರ್. ನೀರಿಗೇನು ವ್ಯವಸ್ಥೆ ಮಾಡ್ಕೊಂಡ್ರಿ ಸರ್? ನೀರಿಗೆ ನಮ್ಮ ನೀರಾವರಿ ಜಮೀನೇ ಇತ್ತು. ಮೊದಲೆಲ್ಲ ನಾವು ತೆಂಗು ಅಡಿಕೆ ಬೆಳೆ ಬದಲು ಭತ್ತ ಕಬ್ಬು ಬೆಳೀತಾ ಇದ್ವಿ. ಅದಕ್ಕೆ ಆ ಬೆಳೆ ಬೇಡ, ಅದನ್ನೆಲ್ಲ ನಾವು ಸಾವಯವ ಮಾಡ್ಕೊಂಡು ಬೆಳೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದೇ ನೀರಾವರಿ ಯೂಸ್ ಮಾಡಿಕೊಂಡು ನಾವು ತೆಂಗು, ಅಡಿಕೆ, ಏಲಕ್ಕಿ, ಮೆಣಸು, ಮಾವು ಇವೆಲ್ಲ ಬೆಳೀತಾ ಇದ್ದೀವಿ ಸರ್. ಈಗ ನಿಮ್ಮ ಬಗ್ಗೆ ಹೇಳಿ ಜವರಾಯಗೌಡ್ರೆ ಸ್ವಲ್ಪ. ಸರ್, ನಾವು ಕಿಕ್ಕೇರಿ ಪಕ್ಕ ಬಿದ್ರಳ್ಳಿಯವರು. ನಾನು ಒಬ್ಬ ಕೃಷಿಕ. ಏನೇನು ಬೆಳೆ ಬೆಳಿತೀರಿ ಸರ್? ನಮ್ಮದು ಒಂದು 10 ಎಕರೆ ಪ್ಲಾಟ್ ಇದೆ. ನಮ್ಮದ್ರಲ್ಲಿ ತೆಂಗು, ಅಡಿಕೆ, ಬಾಳೆ, ಮೆಣಸು, ಸ್ವಲ್ಪ ಮೆಣಸು ಒಂದು 700-800 ಬುಡ ಇದೆ. ಒಂದು 400 ಗಿಡ ತೆಂಗು ಗಿಡ ಇದೆ, 1,500 ಅಡಿಕೆ ಗಿಡ ಇದೆ. ತೋಟದಲ್ಲೇ ಮನೆ ಮಾಡ್ಕೊಂಡು ನಮ್ಮ 0 ಬಡ್ಜೆಟ್ ಕಲ್ಟಿವೇಶನ್ನು, ಅಂದರೆ ನೈಸರ್ಗಿಕ ಕೃಷಿ ನಮ್ಮದು. ಹೌದಾ? ನಾವು ಸುಮಾರು 35-40 ವರ್ಷದಿಂದ ತೋಟ ಉತ್ತಿಲ್ಲ. 0 ಕಲ್ಟಿವೇಶನ್ ನಮ್ಮದು. ಓಕೆ. ಈಗ ನಿಮ್ಮ ತಾಲೂಕು ಕೃಷಿಕ ಸಮಾಜದ ಬಗ್ಗೆ ಒಂಚೂರು ಹೇಳಿ ಜವರಾಯಗೌಡ್ರೆ. ಸರ್, ನಾನು ತಾಲೂಕು ಕೃಷಿಕ ಸಮಾಜದ ಸದಸ್ಯನಾಗಿದ್ದೀನಿ. ನಮ್ಮ ಗಂಗಾಧರ್ ಅವರು ಈಗ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿದ್ದಾರೆ. ಆ ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗ್ತದೆ ಕೃಷಿ ಇಲಾಖೆಯಿಂದ, ಅದನ್ನು ರೈತರಿಗೆ ಮುಟ್ಟಿಸ್ಬೇಕು. ಮತ್ತು ಇಲಾಖೆಗೆ ಸ್ವಲ್ಪ ಕಾರ್ಯಕ್ರಮ ಕೊಡೋದ್ರ ಮುಖಾಂತರ ಚುರುಕು ಕೊಡಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಅವರು ನಮ್ಮ ಮಾಜಿ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ರವರ ಜನ್ಮ ಜಯಂತಿ ಪ್ರಯುಕ್ತ ಇಡೀ ದೇಶದಲ್ಲಿ ಡಿಸೆಂಬರ್ 23ನೇ ತಾರೀಕು ರೈತರ ದಿವಸ ಅಂತ ಆಚರಣೆ ಮಾಡ್ತಾ ಇದ್ದಾರಲ್ಲ, ಆ ಕಾರ್ಯಕ್ರಮದ ಪ್ರಯುಕ್ತ ಯಾವತ್ತೇ ಇವರು ನಮ್ಮ ಕುಮಾರಸ್ವಾಮಿ ಅವ್ರ ತೋಟದಲ್ಲಿ ಒಂದು ಕಾರ್ಯಕ್ರಮ ರೂಪಿಸ್ಬೇಕು. ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕೃಷಿಕರನ್ನು ಒಗ್ಗೂಡಿಸ್ಬೇಕು. ಮತ್ತು ಪ್ರಗತಿಪರ ರೈತರಿಗೆ ಎಲ್ಲ ವರ್ಗದವ್ರನ್ನೂ ಪ್ರೋತ್ಸಾಹಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀವಿ. ಹಂಗಾಗಿ ಈ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಅವತ್ತಿನ ಎಲ್ಲ ಇಲಾಖೆ ಅಧಿಕಾರಿಗಳು ಬರ್ತಾರೆ. ವಿಶೇಷವಾಗಿ ನಮ್ಮಲ್ಲಿ ಜಾಯಿಂಟ್ ಡೈರೆಕ್ಟ್ರು ಬರ್ತಾರೆ, ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು ಆ ಕಾರ್ಯಕ್ರಮ ಉದ್ದೇಶಿಸಿ ಎಲ್ಲ ವಿಚಾರ ತಿಳುವಳಿಕೆ ಕೊಡ್ತಾರೆ. ಮತ್ತು ಅವತ್ತಿನ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಪ್ರಗತಿಪರ ರೈತರು ಮತ್ತು ಭಾಳ ಪರಿಣಿತಿ ಹೊಂದಿರತಕ್ಕಂಥ ರೈತರಿಂದ ಅವರ ಅಧ್ಯಕ್ಷತೆಯಲ್ಲಿ, ಅವರ ನೇತೃತ್ವದಲ್ಲಿ ಜನರಿಗೆ ಸ್ವಲ್ಪ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀವಿ. ಇದು ನಮ್ಮ ಕಾರ್ಯಕ್ರಮದ ಉದ್ದೇಶ ಸರ್. ಅಂದರೆ ರೈತ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಆ ಭಾವನೆ ಇಟ್ಕೊಂಡೆ ಮಾಡ್ತಾ ಇದ್ದೀವಿ ಸರ್. ಈಗ ಕೃಷಿಕ ಸಮಾಜ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಈಗ ಇಲಾಖೆಯ ಸವಲತ್ತನ್ನು ಜನರಿಗೆ ಕೊಡ್ಸೋಕ್ಕಷ್ಟೇ ಸೀಮಿತವಾಗಿದೆಯಾ ಅಥವಾ ಇನ್ನೂ ಏನಾದ್ರು ಬೇರೆ ಚಟುವಟಿಕೆಗಳು ಮಾಡ್ತಿದ್ದೀರಾ ತಾವು? ಇಲ್ಲ ಸರ್, ಈಗ ಏನಾಗಿದೆ, ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗ್ತಾ ಇದೆ ಅಂತೇಳ್ಬಿಟ್ಟು ನಮ್ಗೆ ಇದುವರೆಗೆ ಏನು ಅರಿವಿರಲಿಲ್ಲ. ಈಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಒಡಗೂಡಿ ಈ ನಮ್ಮ ಗಂಗಾಧರ್ ಅವರು ಅಧ್ಯಕ್ಷರಾದ ಮೇಲೆ ತಾಲೂಕಿನಲ್ಲಿ ಈ ಅಗ್ರಿಕಲ್ಚರ್ ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗ್ತದೆ ಅಂಥೇಳಿ ಅದೆಲ್ಲ ಒಂದು ಸ್ವಲ್ಪ ಜನ ಆಗಾಗ ಸಹ ಎಲ್ಲರನ್ನು ಸೇರಿಸಿ ಮೀಟಿಂಗ್ ಕರೆದು ನೋಡಿ ಇಂತಿಂಥ ಸವಲತ್ತುಗಳು ಇಲಾಖೆಯಿಂದ ಸಿಗ್ತದೆ, ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂಥೇಳಿ ಇವರು ಜನರಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ನಾವು ಆ ಸಭೆ ಸಮಾರಂಭಗಳು ಭಾಗಿಯಾಗ್ತಾ ಇದ್ದೀವಿ. ಅದರಲ್ಲಿ ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಇಲಾಖೆ ಎಲ್ಲ ಸವಲತ್ತುಗಳು ಸಾಕಷ್ಟು ಸವಲತ್ತುಗಳು ಕೊಡ್ತಾ ಇದ್ದಾರೆ. ಆದರೆ ಜನರಿಗೆ ಪ್ರಚಾರ ಇಲ್ಲ. ಆಮೇಲೆ ಪ್ರಚಾರದ ಕೊರತೆ ಜೊತೆಗೆ ಪ್ರಾಮಾಣಿಕವಾಗಿ ಅದನ್ನು ಮುಟ್ತಾನೂ ಇರಲಿಲ್ಲ. ಇವ್ರು ಹೋದ್ಮೇಲೆ ಅವೆಲ್ಲನೂ ಸ್ವಲ್ಪ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಸರ್. ಈಗ ನೀವು ನಿಮ್ಮ ಜಮೀನಿನಲ್ಲಿ ಏನು ವ್ಯವಸಾಯ ಮಾಡ್ತಿದ್ದೀರಲ್ಲ, ಅದಕ್ಕೇನಾದರೂ ಇಲಾಖೆಯ ನೆರವು ಸವಲತ್ತು ಏನಾದರೂ ತಮಗೆ ಸಿಕ್ಕಿದೆಯೇ? ಸರ್, ನಾನೇನು ತಗೊಂಡಿಲ್ಲ ಇದುವರೆಗೆ. ನಾವೇನು ಆ ಇಲಾಖೆಯಿಂದ ಯಾವ ಸವಲತ್ತುಗಳನ್ನೂ ತಗೊಂಡಿಲ್ಲ. ನಮ್ಮದು 0 ಬಡ್ಜೆಟ್ ಇದಲ್ಲ, ನಾವು ಯಾವ ಇಲಾಖೆಯವ್ರನ್ನೂ ಕೇಳೋ ಅವಶ್ಯಕತೆಯೂ ಇಲ್ಲ, ನಾವೇನು ತಗೊಂಡೇ ಇಲ್ಲ. ಈಗ ನಾವು NML ಸ್ಕೀಮ್ ಅಂತ ಇದೆಯಲ್ಲ, ರಾಷ್ಟ್ರೀಯ ಮಿಷನ್ ಇದೆಯಲ್ಲ, RDನಲ್ಲಿ ಒಂದಷ್ಟು ನಮ್ಮದು ತೋಟ ಇದೆ. ತೋಟ ಅಂದರೆ ನಮ್ಮದು ಒಂದು 10-12 ಎಕರೆ ತೋಟಕ್ಕೆ ನಮ್ಗೆ ಗೊಬ್ಬರ ಸಾಕಾಗೋದಿಲ್ಲ. ಹಂಗಾಗಿ NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ NRLM ಆ ಯೋಜನೆ ಅಡಿನಲ್ಲಿ ಒಂದಷ್ಟು ಸಾಲ ತಗೊಂಡು ಅದೇನು ಈಗ 50% ಸಬ್ಸಿಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಮೇಕೆ ಸಾಕೋದು ಮತ್ತು ನಾಟಿ ಕೋಳಿ ಸಾಕಬೇಕು ಅನ್ನೋ ಯೋಚನೆ ಇಟ್ಕೊಂಡಿದ್ದೀವಿ ಸರ್. ಹೌದೇ? ಹೌದು ಸರ್. ಸರಿ ಸರಿ. ಈಗ ಕುಮಾರಸ್ವಾಮಿಗಳೇ, ಹೌದು ಸರ್, ಹೇಳಿ, ಈಗ ತಮ್ಮ ಜಮೀನಿನ ಅಭಿವೃದ್ಧಿ ಯಾವ ಬೆಳೆಯಿಂದ ಶುರು ಮಾಡಿದ್ರಿ? ಸರ್, ನಮ್ಮ ಜಮೀನು ಅಭಿವೃದ್ಧಿ ನಾವು ಫಸ್ಟು ತೆಂಗಿನ ಮರಗಳನ್ನು ಬೆಳೆಸಿದ್ವಿ. ಸುತ್ತ ಬಾರ್ಡ್ರಿಗೆಲ್ಲ ತೆಂಗಿನ ಮರಗಳು ಹಾಕ್ಕೊಂಡು ಅದ್ರ ಮಧ್ಯಭಾಗದಲ್ಲಿ ಅಡಿಕೆ ಮರಗಳು ಹಾಕ್ಕೊಂಡ್ವಿ. ಈಗ ಅಡಿಕೆ ಮರಗಳು ಈಗ ನಮ್ಮದು ಅಡಿಕೆ ಮರ 2015ರಿಂದ 10 ವರ್ಷ ಆಯಿತು. ಚೆನ್ನಾಗಿ ಫಲ ಕೊಡ್ತಾ ಇದ್ದಾವೆ ಮರಗಳೆಲ್ಲ. ಎಲ್ಲಿಂದ ತಂದ್ರಿ? ಯಾವ ತಳಿ?
ಸರ್ ಅದು ಸಾಗರ ತಳಿಯಿಂದ ತೊಗೊಂಬಂದಿದ್ವಿ. ಸಾಗರದ ಕಡೆ. ಅಲ್ಲಿಂದ ತಂದು ನಾಟಿ ತಳಿನೇ ಬೇಕು ಅಂತೇಳಿ ನಾವು ಅಲ್ಲಿಂದನೇ ಸಸಿ ತಂದು ನಾಟಿ ಮಾಡಿ. ಸಾಗರಕ್ಕೆ ಯಾಕೆ ಹೋದ್ರೆ ನಿಮ್ಮ ಸುತ್ತಮುತ್ತನೇ ಬೇಕಾದಷ್ಟು ಒಳ್ಳೆ ತೋಟ ಇದ್ವಲ್ಲ? ಒಳ್ಳೆ ತೋಟ ಇದ್ರೂ ಒಂದೇ ಥರದ್ದು ಸಸಿ ಮರಗಳು ಸಿಗಬೇಕಲ್ಲ ಸರ್. ನಮಗೆ ತೋಟ ಇದ್ರೂ ಸಸಿ ಮಾಡೋರು ಕಡಿಮೆ. ಆಮೇಲೆ ಸಸಿ ಮಾರಾಟ ಮಾಡೋರು ಸಸಿಗಳನ್ನು ಬೀಜ ಎಲ್ಲಿಂದ ತಂದಿರ್ತಾರೆ, ಯಾವ ಥರ ತಂದಿರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ, ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದರಿಂದ ನಾವು ಒಂದೇ ಥರ ತಳಿ ಹಾಕೋಣ ಅನ್ನೋ ಉದ್ದೇಶವೇ ಅಲ್ಲಿ ನಮ್ಮ ಪರಿಚಯಸ್ಥರಿದ್ದರು. ಅವ್ರ ಹತ್ರ ಕೇಳ್ಕೊಂಡಾಗ ಅವರು ನಮ್ಮ ತೋಟದಿಂದ ಇಲ್ಲಿ ಕೊಟ್ಟು ತೊಗೊಂಡು ಮಾಡ್ತಾ ಇದ್ದಾರೆ. ಈ ಬೀಜನೇ ತೊಗೊಬಂದು ಹಾಕಿ ನೀವು ಅಂತ ನಮಗೆ. ನೀವು ಬೀಜ ತಂದ್ರೆ ಸಸಿನ ಅವ್ರು ನಾವು ಸ್ನೇಹಿತರ ತೋಟದಿಂದ ಬೀಜ ತೊಗೊಂಡೋಗಿ ಅವ್ರು ಸಸಿ ಮಾಡಿದರು. ಆ ಸಸಿಗಳನ್ನೇ ತೊಗೊಬಂದು ನಾವು ನೆಟ್ವಿ ಸರ್. ಒಟ್ಟು ಎಷ್ಟು ಅಡಿಕೆ ಹಾಕಿದ್ದೀರಿ ಸರ್? ಒಟ್ಟು 3000 ಅಡಿಕೆ ಮರ ಇದೆ ಸರ್. ಏನು ಅಂತರದಲ್ಲಿ ಹಾಕ್ಕೊಂಡಿದ್ದೀರಿ ಸರ್? ನಾವೆಲ್ಲ 11 ಅಡಿ ದೂರದಲ್ಲಿ ಹಾಕಿದ್ದೀವಿ ಸರ್. ಯಾಕೆ? ನಾವು ಅಂತರ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ದೂರಕ್ಕೆ ಹಾಕಿ. ಆಮೇಲೆ ಮೊದಲು ಸ್ಟಾರ್ಟಿಂಗಲ್ಲಿ ನಾವು ಉಳುಮೆ ಮಾಡ್ತಿದ್ವಿ. ಒಂದು 3-4 ಇಯರ್ಸು ಎಲ್ಲ ಉಳುಮೆ ಮಾಡಿ ಅದರೊಳಗೆಲ್ಲ ಶುಂಠಿ ಬೆಳೀತಾ ಇದ್ವಿ, ಬಾಳೆ ಬೆಳೀತಾ ಇದ್ವಿ, ಎಲ್ಲ ಬೆಳ್ಕೊಂಡ್ವಿ. ಈ ಮರಗಳು ದೊಡ್ಡಲ್ಲಾದ್ಮೇಲೆ ಅದಕ್ಕೆ ಬೆಳಕು ಕಡಿಮೆ ಆಯಿತು, ಬೇರೆ ಬೆಳೀಲಿಕ್ಕೆ ಅವಕಾಶ ಇಲ್ಲ ಅನ್ನೋದಾಗ ಈಗೇನು ಮಾಡಿದೆ, ಅವೆರಡರ 4 ಅಡಿಕೆ ಮರದ ಮಧ್ಯೆ ಒಂದು ಏಲಕ್ಕಿ ಗಿಡ ಹಾಗೆ ಈಗ 1300 ಏಲಕ್ಕಿಕಾಯಿ ಗಿಡ ಹಾಕಿದ್ದೀನಿ ಸರ್. ಏಲಕ್ಕಿ ಯಾವ ತಳಿ? ಅದು ನಲ್ಯಾಣಿ ಗೋಲ್ಡ್ ಆ ತಳಿಯಿಂದ ತಂದು ಹಾಕಿದ್ವಿ. ಸ್ವಾಮಿ ಅವ್ರ ಕಡೆಯಿಂದ ತಂದ್ರ ಅಥವಾ? ಇಲ್ಲ, ರಂಗಸ್ವಾಮಿ ತೋಟದಲ್ಲಿ ನೋಡ್ಕೊಂಡು ಬಂದಿದ್ವಲ್ಲ, ಅವ್ರು ಎಲ್ಲಿ ತಂದ್ರಿ ಏನು ಅಂತ ಹೇಳಿದ್ಮೇಲೆ ಹಿಂಗೆ ಕಡೆ ಹೋಗಿ ಹೇಳಿ ತಗೊಂಬಂದರು. ಅದೇ ತಳಿನ ಕುಶಾಲನಗರದಲ್ಲಿ ಮಾರಾಟ ಮಾಡ್ತಿದ್ರು. ಅದು ಗಿಡಗಳನ್ನೇ ಮಾರ್ತಾರೆ ಅವ್ರು ಕಿತ್ತು. ಅದನ್ನು ಒಂದು ಗಿಡಕ್ಕೆ 80 ರೂಪಾಯಿನಂತ ರೇಟ್ ಕೊಟ್ಟು 1300 ಗಿಡಗಳನ್ನ ಹಾಕಿದ್ವಿ ಸರ್. ಸಸಿಗಳಿಗೆ ತುಂಬ ದುಡ್ಡಾಗೋಯ್ತು. ಹೌದು ಸರ್, ಸಸಿಗಳು ತೊಗೊಂಬರೋದು ತಂದು ಅದು ಒಳ್ಳೆ ರೇಟಿ ಬೇಕು ಅನ್ನೋ ಉದ್ದೇಶಕ್ಕೆ ಅದು ಹಾಕಿದ್ವಿ ಸರ್. ಆಯಿತು. ಹಾಗಾಗಿ ಅಂತರ ಬೆಳೆಯಾಗಿ ನಾವು ಅಡಿಕೆ ಜೊತೆಗೆ ಏಲಕ್ಕಿ. ಎಷ್ಟು ವರ್ಷದ ಹಿಂದೆ ಹಾಕಿದ್ದು? ಈಗ ಹಾಕಿ 1.5 ವರ್ಷ ಆಯಿತು ಸರ್. ಹೌದಾ? ಏಲಕ್ಕಿ ಚೆನ್ನಾಗಿ ಬಂದಿದೆ ಸರ್. ಈಗ ಫಲ ಕೊಡೋಕ್ಕೆ ಶುರು ಆಗ್ತಾ ಇದೆ. ನೆಕ್ಸ್ಟ್ 3 ವರ್ಷದಿಂದ ಹೆಚ್ಚು ಅದರಿಂದ ನಮ್ಗೆ 10 ಲಕ್ಷ ಆದಾಯ ಬರೋ ನಿರೀಕ್ಷೆ ಇದ್ದೀವಿ ಸರ್. ಅಷ್ಟೊಂದು? ಹೌದು ಸರ್. ಹೆಂಗೆ ಬರುತ್ತಪ್ಪ ಅಷ್ಟೊಂದು? ಬರುತ್ತೆ ಸರ್. ಅದು ಒಂದು ಗಿಡದಲ್ಲಿ ನಿಮಗೆ 1 kg ಬಿಟ್ಟರು ಸಾಕು. ನಮಗೆ 1 kg ಬಿಟ್ಟರು ಸಾಕು. ನಮಗೆ ಡ್ರೈ ಆಗಿರೋದು ಬಂದರೆ ಅದರಲ್ಲಿ 3000 ನಮಗೆ ಸಿಗುತ್ತೆ 1 kgಗೆ. ಅಂದರೆ ಬೇರೆ ಯಾವುದು ಪ್ರಾಣಿಗಳದ್ದು ಕಾಟ ಆ ಥರದ್ದೆಲ್ಲ ಏನಿರಲ್ಲ? ಇದೆ ಸರ್. ಅದಕ್ಕೆ ಈಗ ಅಳಿಲುಗಳು ತಿಂತವೆ, ಬಂದು ನವಿಲುಗಳು ಬಂದು ತಿಂತವೆ, ಇಲಿಗಳು ತಿಂತವೆ ಅದನ್ನ ಕಾಯಿಗಳನ್ನ. ಆಮೇಲೆ ಹುಳಗಳು ಜಾಸ್ತಿ ಬರುತ್ತೆ, ಅದಕ್ಕೆ ತೂರ್ದ ಮಾಡಿ ಹುಳ ಮಾಡ್ತವೆ. ಅದಕ್ಕೆಲ್ಲ ನಾವು ಸಾವಯವದಲ್ಲೇ ನಾವು ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದು, ಆ ಥರ ನಮ್ಮ ಸಾವಯವ ಗೊಬ್ಬರದಲ್ಲಿ ಏನು ಮಾಡಬೇಕು, ನಮ್ಮ ನಾಟಿ ಹಸುವಿನ ಗಂಜಲ, ಬೇವಿನ ಎಣ್ಣೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಅದನ್ನು ಅವಾಯ್ಡ್ ಮಾಡ್ಕೋತೀವಿ ಸರ್. ಇಲಿ ಅಳಿಲ್ಗೆಲ್ಲ ಏನು ಮಾಡ್ತೀರಿ? ಅದು ಸರ್, ಅದು ಬೇವಿನ ಎಣ್ಣೆ ಹಾಕಿದಾಗ ಅವು ಅವಾಯ್ಡ್ ಆಗ್ತವೆ. ಹೌದೌದು. ಬೇವಿನೆಣ್ಣೆ ಪರಿಹಾರ? ಪರಿಹಾರ ತುಂಬ ಉಪಯುಕ್ತ ಸರ್ ಬೇವಿನ ಎಣ್ಣೆಯಿಂದ. ಯಾಕೆಂದರೆ ಅದು ತಿನ್ನಕ್ಕೆ ಹೋದಾಗ ಅದ್ರ ಮೇಲೆ ಕಹಿ ಅಂಶ ಬರ್ತದಲ್ಲ, ಅವಾಯ್ಡ್ ಆಗ್ತವೆ. ಹೌದು ಸರ್. ಈಗ ಅಡಿಕೆ ಇದೆ, ಅಡಿಕೆ ಒಳಗಡೆ 4 ಅಡಿಕೆ ಮಧ್ಯೆ ಏಲಕ್ಕಿ ಹಾಕಿದ್ದೀವಿ ಸರ್. ಅಲ್ವೇ? ಅಡಿಕೆಗೆ ಏನಾದ್ರು ಕಾಳ್ಮೆಂಟ್ಸ್ ಹಬ್ಬಿಸ್ಕೊಂಡಿದ್ದೀರಾ? ಈಗ ಸುತ್ತ ಬಾರ್ಡರ್ನಲ್ಲಿ ನಮಗೇನಂದರೆ ಪಶ್ಚಿಮ ದಿಕ್ಕಲ್ಲಿ ಬಿಸಿಲು ಜಾಸ್ತಿ ಬಂದು ಅಡಿಕೆ ಮರಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಸುತ್ತ ಬಾರ್ಡರ್ ಲೈನ್ ಇದ್ದಾವೆ. ಆ ಬಾರ್ಡರ್ ಲೈನ್ಗಳಿಗೆಲ್ಲ ನಾವು ಮೆಣಸನ್ನು ಹಬ್ಬಿಸ್ತಾ ಇದ್ದೀವಿ ಸರ್. ಈಗ ಮೆಣಸು ಯಾವುದು ತಳಿ? ಮೆಣಸು ನಾಟಿ ತಳಿದೆ ಸರ್. ಅದು ಎಲ್ಲಿಂದ ತರಬೇಕು ಅಥವಾ ತಂದಿದ್ದೀರಾ? ತಂದು ಸ್ವಲ್ಪ ನೆಟ್ಟಿದ್ದೀವಿ ಸರ್. ನಮಗಲ್ಲಿ ಮಾರಲ್ಡ್ ನಮ್ಮ ಏನು ಏಲಕ್ಕಿ ಗಿಡ ಕೊಟ್ಟರಲ್ಲ, ಅವ್ರ ಕಡೆ ತೋಟದಲ್ಲಿ ಹೋದಾಗ ಅದು ಮೆಣಸಿನ ಬೆಳೆನೂ ಇತ್ತು. ಅದಕ್ಕೆ ಗ್ರಾಫ್ಟೆಡ್ ಪ್ಲಾಂಟ್ ಅದು. ಅದು ಎಷ್ಟು ತಂದು ಹಾಕಿದ್ದೀರಿ? ಈಗ 500 ಗಿಡ ಹಾಕಿದ್ದೀವಿ ಸರ್. 500 ಗಿಡ ಸುತ್ತ ಬಾರ್ಡ್ರಿಗೆ ಅಷ್ಟೇ ಹಾಕ್ಕೊಂಡಿದ್ದೀವಿ ಸರ್. ಮತ್ತೆ ಜಾಸ್ತಿ ಅಡಸಲು ಮಾಡೋದು ಬೇಡ, ಮತ್ತು ಎಲ್ಲ ಮರಕ್ಕೂ ಹಾಕ್ಸೋದು ಬೇಡ ಅಂತೇಳಿ ಬಾರ್ಡ್ರ್ನಲ್ಲಿ ನಮಗೆ ಪಶ್ಚಿಮ ದಿಕ್ಕಿಂದ ಬಿಸಿಲು ಅವಾಯ್ಡ್ ಮಾಡೋಕ್ಕೋಸ್ಕರ ಅಲ್ಲಿ ಜಾಸ್ತಿ ಹಾಕ್ಕೊಂಡಿದ್ದೀವಿ ಸರ್. ಬಾರ್ಡ್ರಲ್ಲಿ ತೆಂಗಿದೆಯಾ ಅಥವಾ ಏನು ಬೆಳೆ ಇದೆ? ತೆಂಗು ಇದೆ, 2 ಲೈನ್ ಅಡಿಕೆ ಮರ, 2 ಬಾರ್ಡರ್ ಅಡಿಕೆ ಮರ ಇದಾವಲ್ಲ, ಆ ಲೈನ್ಗಳು ಮಾತ್ರ ಯೂಸ್ ಹಾಕಿದ್ದೀವಿ. ತೆಂಗು ಇದೆ? ತೆಂಗು ಬಾರ್ಡ್ರಲ್ಲಿ ತೆಂಗು ಇದೆ ಸರ್. ಒಟ್ಟು ತೆಂಗು ಎಷ್ಟು ಬರುತ್ತೆ ನಿಮ್ಮದು? ಸರ್ 300 ತೆಂಗಿನ ಮರ ಇದೆ ಸರ್. 300? ಫಸ್ಲಿಗೆ ಬರ್ತಾ ಇದೆಯಾ? ಎಲ್ಲ ಫಸ್ಲು ಬರ್ತಾ ಇದೆ ಸರ್. ಅದು ಯಾವಾಗ ನೆಟ್ಟಿದ್ದು ಸರ್? ಒಂದು 30 ವರ್ಷದಿಂದ ಹಿಂದೆನೇ ಇದೆ. ನಮ್ಮ ತಂದೆ ಕಾಲದಲ್ಲಿ ನೆಟ್ಟಿದ್ದು ತೆಂಗಿನ ಮರಗಳಿದ್ದಾವೆ. ಅದೊಂದು 100 ತೆಂಗಿನ ಮರ ಇದೆ. ಇನ್ನು 200 ಮರಗಳು ಈ ಹೊಸದಾಗಿ ಅಡಿಕೆ ಮಾಡಿದಾಗ ಸುತ್ತ ಬಾರ್ಡ್ರಿಗೆಲ್ಲ ಹಾಕ್ಕೊಂಡಿದ್ವಲ್ಲ, ಅದು ಕಾಯಿ ಬಿಡ್ತಾ ಇದೆ. ಎಲ್ಲ ಫಸಲು ಬರ್ತಾ ಇದೆ ಸರ್. ಏನು ಎಳ್ನೀರ, ಕಾಯ, ಕೊಬ್ಬರಿನ? ಇಲ್ಲ ಸರ್, ಕೊಬ್ಬರಿ ಹಾಕಿದ್ವಿ. ಕೊಬ್ಬರಿ ನಾವು ಸಾಮಾನು ಸ್ಟಾಕ್ ಮಾಡಿ ಕೊಬ್ಬರಿ ಮಾಡ್ತಾ ಇದ್ವಿ. ಹೋದ ವರ್ಷದಿಂದ ನಮಗೆ ಕೊಬ್ಬರಿ ಬೆಳೆ ಕಡಿಮೆ ಆದಾಗ ಏನು ಮಾಡಿದ್ವಿ, ಎಳ್ನೀರು ಕೊಟ್ಬಿಟ್ವಿ. ಈಗ
ಎಳ್ನೀರಲ್ಲೂ ಲಾಭ ಬರ್ತಾ ಇದೆ, ಕೊಬ್ಬರಿನೂ ರೇಟ್ ಜಾಸ್ತಿ ಆಗಿದೆ. ಹಂಗೆ ನಾವು ಕೆಲವು ಎಳ್ನೀರು ಮಾರ್ತೀವಿ, ಕೆಲವು ಕೊಬ್ಬರಿ. ಎಳೆ ಮರದಲ್ಲಿ ಎಳ್ನೀರು ಕೊಟ್ಬಿಡ್ತೀವಿ ಸರ್, ಹಳೆ ಮರಗಳೆಲ್ಲ ಕೊಬ್ಬರಿಗೆ ಹಾಕೊಡ್ತೀವಿ ಸರ್. ಕಾಯಿ ಮಾರಲ್ವಾ? ಕಾಯಿ ಮಾರಲ್ಲ ಸರ್. ಹೌದಾ? ಕಾಯಿ ಮಾರಕ್ಕಾಗಲ್ಲ. ಇಲ್ಲ ಎಳ್ನೀರು, ಇಲ್ಲ ಕೊಬ್ಬರಿ. ಇಲ್ಲ ಕೊಬ್ಬರಿ. ಎಲ್ಲಿ KR-ಪೇಟೆ ಮಾರ್ಕೆಟಲ್ಲೇ ಮಾರೋದು? ಎಳನೀರೆಲ್ಲ KR-ಪೇಟೆ ಮಾರ್ಕೆಟ್ ಹೋಗ್ತಿದೆ, ಕೊಬ್ಬರಿನೂ KR-ಪೇಟೆಲ್ಲೇ ಮಾರ್ತೀವಿ ಸರ್. ಏನು ತಿಪ್ಟೂರು ರೇಟ್ ಏನಿದೆ ಆ ರೇಟಲ್ಲೇ ಇಲ್ಲೂ ಆ್ಯಕ್ಷನ್ ಮಾಡ್ಕೊತಾರೆ ಸರ್. ಅದರಿಂದ ಎಲ್ಲೂ ಇಲ್ಲೇ ಮಾರ್ತೀವಿ. KR-ಪೇಟೆಲ್ಲೇ ನಮಗೆ ಅನುಕೂಲ ಇದೆ. ನಿಮ್ಮಲ್ಲಿ KR-ಪೇಟೆ ತಾಲೂಕಲ್ಲಿ ಏಲಕ್ಕಿ ಇನ್ಯಾರು ಬೆಳೆದಿದ್ರಾ? ಏಲಕ್ಕಿ ಬೆಳೆನ ಈಗ ತುಂಬ ಬೆಳೀತಾ ಇದ್ದಾರೆ. ಈಗೆಲ್ಲ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ನೋಡಿ ಅದೆಲ್ಲ ಮಾಡಿ, ಮತ್ತು ಕೆಲವೊಮ್ಮೆ ನಾವು ಈ GKVK ಕೃಷಿ ಮೇಳಕ್ಕೆ ಹೋಗಿದ್ವಿ ಸರ್. ಅಲ್ಲಿವೇ ನಾವು ಎಲ್ಲ ನೋಡಿದಾಗ ನಮ್ಮ ತಾಲೂಕಿನಲ್ಲಿ ತುಂಬ ಜನ ಬಂದಿದ್ದು, ಅದ್ರ ಬಗ್ಗೆನೂ ಕೆಲವು ವಿಚಾರ ಮಾಡಿದ್ವಿ. ನಮ್ಮ ತಾಲೂಕು ಒಂದು 10-15 ಜನಗಳು ಬೆಳೀತಾರೆ ಸರ್, ಬೆಳೆದಿದ್ದಾರೆ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನ್ನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳೆಗು ಕಾರ್ಯಕ್ರಮ KR-ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ LR ಕುಮಾರಸ್ವಾಮಿ ಅವರ KPG ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು NS ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಬೇಕಾಗಿ. ಕೃಷಿಕರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು KR-ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಹೇಳಿ ಜವರಾಯಗೌಡ್ರೆ, ನಿಮ್ಮ ಜಮೀನಲ್ಲಿ ಏನೇನಿಲ್ಲ? ಸರ್, ನಮ್ಮ ಜಮೀನಲ್ಲಿ ಒಂದು 400 ಗಿಡ ತೆಂಗಿನ ಗಿಡ ಇದೆ, ಒಂದು 700-800 ಮೆಣಸಿದೆ. ಮೆಣಸು ಎಲ್ಲ 6-7 ವರ್ಷದ ಮೆಣಸು, ಕಳಸಾರಿ ಚೆನ್ನಾಗಿ ಬಂದಿತ್ತು ಫಸಲು. ಅಡಿಕೆ ಇದೆ, ದೊಡ್ಡದು 1000 ಗಿಡ ಇದೆ. ಇನ್ನು ಒಂದು 1,500 ಗಿಡ ಈಗ ನಾಟಿ ಮಾಡಿದ್ದೀವಿ, ಸಣ್ಣ ಸಣ್ಣ ಸೊಸೆಗಳು. ಬಾಳೆ ಇದೆ, ಸುತ್ತಲೂ ಇದಿದೆ, ಯಾವುದು ತ್ಯಾಗದ ಮರಗಳಿದೆ. ಇಷ್ಟಿದೆ. ಈ 23ನೇ ತಾರೀಕು ಕುಮಾರಸ್ವಾಮಿ ಅವರ ಜಮೀನಿನಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ ಸರ್, ಏನು ವಿಶೇಷ? ಈ ಕಾರ್ಯಕ್ರಮದಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಅವತ್ತು ಇಡೀ ತಾಲೂಕಿನಲ್ಲಿ ನಮ್ಮಲ್ಲಿ ಯಾರು ಪ್ರಗತಿಪರ ರೈತರಿದ್ದಾರೆ, ಆಸಕ್ತಿ ಇರ್ತಕ್ಕಂಥ ರೈತರನ್ನ ಕರೆದು ಅವ್ರನ್ನ ವ್ಯವಸಾಯದಲ್ಲಿ ಪ್ರೇರೇಪಣೆ ಮಾಡಬೇಕು, ಪ್ರವೋಕ್ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಪ್ರಗತಿಪರ ರೈತರೆಲ್ಲರನ್ನು ಕರೆದು ಅವರಿಗೆ ಒಂದು ಸನ್ಮಾನ ಇಟ್ಕೋಬೇಕು. ಮತ್ತು ನಮ್ಮ ನಿಶ್ಚಲಾನಂದ ಸ್ವಾಮೀಜಿನೂ ಸಹ ಬರ್ತಾ ಇದ್ದಾರೆ, ಅವರಿಂದ ಪ್ರವಚನ ಕೊಡ್ತಾರೆ. ಮತ್ತು ಇನ್ನು ಪ್ರಗತಿಪರ ರೈತರು, ವಿಶೇಷವಾಗಿ ಪ್ರಗತಿಪರ ರೈತರು ಮತ್ತು ವ್ಯವಸಾಯದಲ್ಲಿ ತುಂಬ ಅನುಭವ ಇರ್ತಕ್ಕಂಥವ್ರನ್ನ, ತುಂಬ ಹೆಸರು ಮಾಡಿರೋರನ್ನ ಕರೆದು ಜನರಿಗೆ ತಿಳುವಳಿಕೆ ಕೊಡಿಸ್ಬೇಕು ಅಂತ ಕೇಳ್ಕೊಂಡು ಒಂದು ಭಾವನೆ ಇಟ್ಕೊಂಡು ಅದನ್ನು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ಸರ್. ಅಂದರೆ ತುಂಬ ಜನ ರೈತರುಗಳು ಸೇರೋ ನಿರೀಕ್ಷೆ ಇದೆಯಾ ತಮಗೆ? ಇದೆ ಸರ್, ಒಂದು 500-600 ಜನ ಸೇರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಓಕೆ. ಈ ತರಹದ ಕಾರ್ಯಕ್ರಮಗಳಿಂದ ಏನು ಪ್ರಯೋಜನ ಆಗ್ಬೋದು ಅಂತ ತಮಗನ್ಸುತ್ತೆ ಸರ್? ಅದು ಏಕೆಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ, ಕೃಷಿ ಬಗ್ಗೆ ಆಸಕ್ತರಿರ್ತಕ್ಕಂಥವ್ರನ್ನ ಒಗ್ಗೂಡಿಸಿ ಬೇರೆ ಬೇರೆ ಅವರವ್ರ ಅನುಭವಗಳು ಹಂಚ್ಕೊಳ್ಳೋದ್ರಿಂದ, ಪರಸ್ಪರ ವಿಚಾರ ವಿನಿಮಯ ಮಾಡ್ಕೊಳ್ಳೋದ್ರಿಂದ ಇವರಿಂದ ಅವ್ರು ಪಡ್ಕೊಬರುವಂಥ ಅವಕಾಶಗಳಿದೆ ಸರ್. ಈಗ ನಮ್ಮ ಕುಮಾರಸ್ವಾಮಿ ಅವ್ರ ತೋಟಕ್ಕೆ ಬರೋದ್ರಿಂದ ಅವರು ಏಲಕ್ಕಿ ಬೆಳೆಯೋದು ಹೆಂಗೆ, ಮತ್ತು ಅದೇ ವಿಶೇಷವಾಗಿ ಈ ಸಾವಯವ ಕೃಷಿನಲ್ಲಿ ಮಾಡೋ ಫಸಲುಗಳಿದೆಯಲ್ಲ, ಕೆಲವರಿಗೆ ನಂಬಿಕೆ ಬಂದ್ಬಿಟ್ಟದೆ. ಏನು ಅಂದರೆ, ರಸಗೊಬ್ಬರ ಬಳಕೆ ಮಾಡಿದವರು ವ್ಯವಸಾಯನೇ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟದೆ. ಅದಿಲ್ಲದೆ ರಸಗೊಬ್ಬರ ಬಳಕೆ ಮಾಡಿದೆ ನೈಸರ್ಗಿಕ ಕೃಷಿನಲ್ಲಿ, ಸಾವಯವ ಕೃಷಿನಲ್ಲಿ ವ್ಯವಸಾಯ ಮಾಡೋದ್ರಿಂದ ಈ ಸಮಾಜಕ್ಕೆ ಏನು ಮೆಸೇಜ್ ಮುಟ್ಟಿಸ್ಬೋದು, ಅದರಿಂದ ಜನರಿಗೆ ಏನು ಅನುಕೂಲ, ಸಮಾಜಕ್ಕೆ ಏನು ಅನುಕೂಲ, ಆರೋಗ್ಯದ ಬಗ್ಗೆ ಜನರಿಗೆ ಅದ್ರ ಮೇಲೆ ಪರಿಣಾಮಗಳು, ಇದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದಾಗಿರೋದ್ರಿಂದ ಜನರಿಗೆ ಹೆಚ್ಚು ಉಪಯೋಗ ಆಯ್ತದೆ. ಸಲ್ಲದಕ್ಕೆ ಕೆಲವರು ಭಾಳಷ್ಟು ಒಂದು 50 ಜನ ಪ್ರಗತಿಪರ ರೈತರನ್ನು ಗುರುತಿಸಿ ನಾವು ಸನ್ಮಾನ ಮಾಡೋದ್ರಿಂದ ಅವರು ಸಹ ಉತ್ತೇಜಿತರಾಗ್ತಾರೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಆಸೆ ಇಟ್ಕೊಂಡು ಈ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ಸರ್. ಕುಮಾರಸ್ವಾಮಿಗಳಿಗೆ ಪ್ರಾಣಿಗಳನ್ನು ಸಾಕಬೇಕು ಅಂತ ಯಾಕೆ ಆಸೆ ಸರ್? ಪ್ರಾಣಿಗಳು ಸಾಕಬೇಕು ಅಂದರೆ ನಾವು ಪ್ರಾಣಿಗಳಿಂದ ನಮಗೆ ಉಪಯೋಗ ಇದೆ. ಈಗ ನಾವು
4 ಹಸುಗಳು ಸಾಕಿದ್ದೀವಿ. ಮಲ್ನಾಡ್ ಗಿಡ್ಡ ಅಂತೇಳಿ ನಾವು ಶೃಂಗೇರಿ ಕಡೆಯಿಂದನೇ ತೊಗೊಬಂದು ಅವು ಸಾಕಿದ್ದೀವಿ. ಆ ಸಾಕೋದ್ರಿಂದ ನಮಗೆ ನಾಟಿ ಹಸುವಿನ ಸಗಣಿ, ನಾಟಿ ಹಸುವಿನ ಗಂಜಲದಿಂದ ನಾವು ಜೀವಾಮೃತ ಮಾಡ್ಕೊತೀವಿ. ಪ್ರತಿ ಗಿಡಕ್ಕೂ ನಾವು ಉಪಯೋಗ ಮಾಡ್ಕೊತೀವಿ. ಅದ್ರ ಬರುತ್ತಂಥ ಹಸುವಿನ ಹಾಲಿನಿಂದ ನಮಗೆ ಉತ್ತಮವಾದ ಹಾಲು, ಮೊಸರು, ಬೆಣ್ಣೆ ಸಿಗುತ್ತೆ ನಮಗೆ. ಅದು ನಮ್ಮ ಆರೋಗ್ಯಕ್ಕೂ ಭಾಳ ತೃಪ್ತಿಕರ, ಒಳ್ಳೆಯದು. ಹಾಗಾಗಿ ನಾಟಿ ಹಸುಗಳು, ನಾಟಿ ಕೋಳಿಗಳು ಅವು ಸಾಕೊಂಡು ಈಗ ಮೇಕೆನೂ ಸಾಕ್ತಾಯಿದ್ದೀವಿ ಸರ್. ಏಕೆಂದರೆ ನಮಗೆ ಗೊಬ್ಬರಕ್ಕೋಸ್ಕರ ನಮ್ಗೆ ಬೇಕಾಗಿರೋದು ಗೊಬ್ಬರನೂ ಆಗುತ್ತೆ, ಫ್ರೀಯಾಗಿ ಗೊಬ್ಬರ ಸಿಗುತ್ತೆ, ಮತ್ತು ಮೇಕೆ ಸಾಕೋದ್ರಿಂದ ಲಾಭವೂ ಬರುತ್ತೆ ಅಂಥೇಳಿ ನಾಟಿ ಹಸು, ಮೇಕೆ, ಕುರಿಗಳು ಎಲ್ಲ ಸಾಕೊಂಡು ನಮ್ಮ ಬೆಳೆಗೆ ನಮಗೆ ಬೇಕಾದಷ್ಟು ಗೊಬ್ಬರವನ್ನು ನಾವೇ ತಯಾರು ಮಾಡ್ಕೋತಾ ಇದ್ದೀವಿ ಸರ್. ಅದರಿಂದ ನಮಗೆ ಉಪಕಾರ. ಹಸು ಎಷ್ಟಿದೆ ಅಂದರೆ? 4 ಹಸು ಇದೆ ಸರ್. 4 ಹಸು. ಹಾಂ. ಈಗ ನಿಮ್ಮ ಭಾಗದಲ್ಲಿ ಹಳ್ಳಿಕಾರ್ ಇದೆಯಲ್ಲ, ಅದನ್ನೇನು ನೀವು ಸಾಕಿಲ್ವಾ? ಇಲ್ಲ ಸರ್, ಹಳ್ಳಿಕಾರು ಸಾಕಲಿಕ್ಕೆ ಅವು ಭಾಳ ದೊಡ್ಡ ದನಗಳು, ಅವಕ್ಕೆಲ್ಲ ಮೇಂಟೈನ್ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಮಲ್ನಾಡ್ ಗಿಡ್ಡ ನಮಗೆ ಚಿಕ್ಕದಾಗಿರುತ್ತೆ. ಅದನ್ನು ಮೇಂಟೈನ್ ಮಾಡೋಕ್ಕೆ ಮಕ್ಕಳು ಸಹ ಚೆನ್ನಾಗಿ ಸಾಕೋಬೋದು, ಓಡಾಡ್ಕೊಂಡು ಮೇಯಿಸ್ಕೊಂಬರ್ಬೋದು ಆ ಥರ. ಈಗ ಅದಕ್ಕೆ ಮೇವಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಮ್ಮ ಜಮೀನಲ್ಲೇ ಮೇವಿದೆಯಲ್ಲ ಸರ್. ಏನಿದೆ? ನಮ್ಮ ಜಮೀನಲ್ಲೇ ನಾವು ಬೆಳಿತಿದ್ದೀವಲ್ಲ, ಆ ಬದುಗಳಲ್ಲೆಲ್ಲ ಹುಲ್ಲು ಹಾಕೊಂಡಿರ್ತೀವಿ. ಆಮೇಲೆ ಬೇರೆ ನಮ್ಮದು ತ್ಯಾಗದ ಮರ ಹಾಕಿದ್ದೀವಿ 2 ಎಕರೆಗಳಲ್ಲಿ, ಅದರೊಳಗಡೆ ಹುಲ್ಲು ಬೆಳೆದಿರ್ತದೆ, ಅಲ್ಲೇ ಮೇಯಕ್ಕೆ ಬಿಡ್ತೀವಿ. ಹಾಗಾಗಿ ನಮ್ಮದು ಮಾವಿನ ಗಿಡದಲ್ಲಿ, ತ್ಯಾಗದ ಮರದಲ್ಲಿ ಬೆಳೆಯೋ ಹುಲ್ಲು ಮತ್ತು ಮಾವಿನ ಗಿಡದಲ್ಲಿ ನಮಗೆ ಅದಕ್ಕಾಗಷ್ಟು ಜೋಳ, ರಾಗಿ, ಹುರುಳಿ ಎಲ್ಲ ಬೆಳ್ಕೊತೀವಿ. ಬೆಳೆದು ಎಲ್ಲ ಸ್ಟಾಕ್ ಇಟ್ಕೊಂಡು ಒಣಗಿಸಿ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ ಸರ್. ಕೋಳಿ ಎಷ್ಟಿದೆ? ಕೋಳಿ 300 ನಾಟಿ ಕೋಳಿ ಇದೆ ಸರ್. 300 ಇದೆ ಸರ್. ಓಹೋ. ಯಾವ ಥರ ಸಾಕಾಣಿಕೆ ಮಾಡ್ತಾ ಇರೋದು ನೀವು? ಇಲ್ಲ, ಅದು ಒಂದು ಮಾಮೂಲಿ ಕೋಳಿ ಸಾಕಲಿಕ್ಕೆ ಒಂದು ಸಪ್ರೇಟ್ ಬಾಕ್ಸ್ ಮನೆ ಥರ ಮಾಡಿದ್ದೀವಿ. ಅವು ಅಲ್ಲೇ ಇರ್ತವೆ. ಅವು ಬಿಟ್ಟಾಗ ಎಲ್ಲ ಆಟೋಮೆಟಿಕ್ಕಾಗಿ ಹೊರಗೆ ಹೋಗಿ ಬೈಲಿನಲ್ಲಿ ಮೇಯ್ಕೊಂಡು ಬರ್ತವೆ. ಮತ್ತು ಸಾಯಂಕಾಲ ಬಂದರೆ ಗೂಡಿಗೆ ಬರ್ತವೆ. ಅದಕ್ಕೇನು ನಮಗೆ ಹೆಚ್ಚಿನ ಖರ್ಚು ಬರೋದಿಲ್ಲ. ಅವೇ ಹೋಗ್ತವೆ, ಅವೇ ಬರ್ತವೆ ಸರ್. ಪರವಾಗಿಲ್ವ? ಎಲ್ಲರೂ ಒಂಥರ ಬೇಲಿ ಹಾಕ್ಬಿಟ್ಟು ಅದಕ್ಕಂತ ಒಂದು ಜಾಗ ಮಾಡಿಬಿಟ್ಟು ಅದರಲ್ಲೇ ಓಡಾಡ್ಕೊಂಡಿರಿ ಏನು ಬಿಡ್ತಾರ? ಇಲ್ಲ, ಹಂಗೆ ನಾವು ರಕ್ಷಣೆ ಮಾಡಿಲ್ಲ. ನಮ್ಮದು ವಿಶಾಲವಾದ ಜಾಗ ಇದೆ ಸರ್. ತೋಟ ತುಂಬ ಬಿಟ್ಬಿಟ್ಟಿದ್ದೀರಾ? ಹಾಂ, ತೋಟದಲ್ಲಿ ಅವಿರೋದ್ರಿಂದ ನಮಗೆ ಪ್ರತಿ ಗಿಡದ ಹತ್ರ ನಮಗೆ ನಾವು ಕೆಳನೇ ಬೆಳೆಗೆ ಬಿಡೋಲ್ಲ. ಅದು ಎಲ್ಲ ಕೆರೆದು ಗೊಬ್ಬರ ಮಾಡಿರ್ತದೆ. ಹಸುವಿನ ಸಗಣಿ ಎಲ್ಲ ಹಾಕ್ತಿರ್ತೀವಿ. ಹಸುವಿಂದು ಮೇವೆಲ್ಲ ಉಳಿದಿದ್ದೆಲ್ಲ ಅದಕ್ಕೆ ಹಾಕ್ತೀವಲ್ಲ. ಹಾಗೆ ಅದರಿಂದ ನಮಗೆ ಜಾಸ್ತಿ ಇದರಿಂದ ನಮ್ಮ ಖರ್ಚು ಬರಲ್ಲ. ಅವೇ ಮೇಯ್ಕೊಂಡು ಅವೇ ಬರ್ತವೆ. ಬೇರೆ ಪ್ರಾಣಿಗಳೇನು ತಿನ್ಕೊಳ್ಳೋದಿಲ್ವೇ ಕೋಳಿನ? ತಿಂತೇವೆ ಸರ್. ಬೇರೆ ಪ್ರಾಣಿಗಳು, ಕೆಲವು ನಾಯಿಗಳ ಕಾಟ ಇರ್ತದೆ, ಮುಂಗುಸಿ ಕಾಟ ಇರುತ್ತೆ, ಹದ್ದುಗಳ ಕಾಟನೂ ಇರುತ್ತೆ. ಅವೆಲ್ಲ ನೋಡ್ಕೊಳಕ್ಕೆ ಜನ ಇದ್ದೀವಲ್ಲ, ನೋಡ್ಕೊತಾ ಇರ್ತೀವಿ. ಅವನ್ನೇನು ರಕ್ಷಣೆ ಕೊಟ್ಟು ಎಲ್ಲ ಕೂಡಕ್ಕೆ ಸಾಕಕ್ಕೆ ಹೋಗಲ್ಲ ಸರ್. ಫ್ರೀಯಾಗಿ ಬೆಲೆ ಬಿಟ್ಟಿರ್ತೀವಿ. ನಾವು ಅದನ್ನು ಅಲ್ಲೇ ಇರ್ತೀವಲ್ಲ, ನಮ್ಮ ಇರೋ ಜಾಗ ಸುತ್ತಮುತ್ತನೇ ಇರೋದ್ರಿಂದ ಅದನ್ನು ನೋಡ್ಕೊತಾ ಇರ್ತೀವಿ. ಅದು ಬೆಳೀತಾ ಇರ್ತವೆ. ಅದರಿಂದ ಏನು ಅನುಕೂಲ ತಮಗೆ ಕೋಳಿ ಸಾಕೋದ್ರಿಂದ? ಸರ್, ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಲಾಭನೇ ಇದೆ ಸರ್. ಸುಮಾರು ನಮಗೆ 300 ಕೋಳಿಯಿಂದ ನಮಗೆ ಪ್ರತಿದಿನ ಒಂದು 100 ಮೊಟ್ಟೆ ಸಿಗುತ್ತೆ. ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ. ಅದು ಒಂದು ಮೊಟ್ಟೆ 12 ರೂಪಾಯಿನಾಗ ಮಾರ್ತೀವಿ. ಕೋಳಿಗಳು ಅವೆ ದಪ್ಪ ಆದಮೇಲೆ 1 kg ಬಂದಮೇಲೆ ಅದನ್ನು ಕೋಳಿನೇ ಮಾರಿಬಿಡ್ತೀವಿ. 400 ರೂಪಾಯಿನಾಗೆ ಅವರೇ ಬಂದು ತೊಗೊಂಡೋಗ್ತಾರೆ ನಮ್ಮ ತೋಟದ ತಾನೆ. ಸರಿ. ಹಾಗೆ ನಾವು ಕೋಳಿನ ಮಾರ್ತೀವಿ. ಹೊಸ ಮರಿ ತರ್ತೀವಿ, ಕೋಳಿ ಮಾರ್ತಿರ್ತೀವಿ. ಮರಿ ಎಲ್ಲಿಂದ ತರೋದು? ನಮ್ಮ ಕೋಳಿಲೇ ಮರಿ ಮಾಡಿಸ್ತೀವಿ. ಕಡಿಮೆ ಬಿತ್ತಂದರೆ ಕೆಲವು ಕಡೆ ನಾಟಿ ಕೋಳಿ ಮರಿಗಳು ಅಂತ ಮೈಸೂರು ನಾಟಿ ಕೋಳಿ ಅಂತ ಸಿಗ್ತವೆ ಸರ್. ಅಲ್ಲೆಲ್ಲ ಸಿಗ್ತವೆ. ನಾವು ಪಾಂಡುಪುರದಿಂದ ಒಬ್ಬರು ನಮ್ಮ ಮರಿ ಮಾಡಿಸಿ ಕೊಡ್ತಾರೆ, ಅಂತೂ ತೊಗೊಂಬಂದು ಮಾಡ್ತೀವಿ ಸರ್. ಇನ್ನು ನೆಕ್ಸ್ಟು ಮೇಕೆ. ಯಾವ ಮೇಕೆ ಸಾಕಿರತ್ತಾವು? ಈಗ ನಾವು ಮೇಕೆಗಳನ್ನ ಸಿಂಧೂರಿಂದ ತೊಗೊಂಬಂದಿದ್ವಿ ನಾವು. ಸಿಂಧನೂರು. ಅಲ್ಲಿ ಕೆಂದ ಮರಿಗಳು ಸಿಗ್ತವೆ. ಅವಕ್ಕೆ ಸ್ವಲ್ಪ ರೋಗ ರುಜಿನ ಅಟ್ಯಾಕ್ ಆಗೋದಲ್ಲ, ಸ್ವಲ್ಪ ಸ್ಟ್ರೆಂತ್ ಆಗಿರುತ್ತೆ, ಸ್ಟ್ಯಾಮಿನಾ ಇರ್ತವೆ. ಅವು ಬೇಗ ರೋಗ ಬಂದು ಇದಾಗಲ್ಲ ಅಂತ ಆ ಥರ ಒಂದು 20 ಬರೀ ಟಗರು ತಂದಿದ್ದೀವಿ ಸರ್. ಈಗ ಕುರಿಗಳು ತರೋಕೆ ಹೋಗಿಲ್ಲ, ಟಗರುಗಳು ತಂದು ಅವು ಸಾಕ್ತಾಯಿದ್ದೀವಿ. ಅದನ್ನ ಥರ ಮತ್ತೆ ಫರ್ದರ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಮ್ಮ ಅನುಭವ ಆದಮೇಲೆ ಅಂತೇಳಿ ಈಗ ಒಂದು 20 ಟಗರುಗಳು ಸಾಕ್ತಾಯಿದ್ದೀವಿ ಸರ್. ಯಾವ ವಿಧಾನ? ಅಟ್ಟಣಿಗೆ ವಿಧಾನನೇ ಮಾಡಿದ್ದೀವಿ ಸರ್. ಈಗ ಹೈಟೆಕ್ಕಾಗಿ ಅಟ್ಟಣಿಗೆ ಮಾಡಿದ್ದೀವಿ. ಅದರಿಂದ ಕಸ ಏನು ಬಿದ್ದು ಕೆಳಗೆ ಬೀಳುತ್ತೆ ಅದೆಲ್ಲ ಒಂದು ಕಡೆ ಕರೆಕ್ಟ್ ಆಗಂಗೆ ಮಾಡಿದ್ದೀವಿ. ಅಟ್ಟಣಿಗೆ ಕೆಳಗಡೆ ಸ್ಲೋಪ್ ಮಾಡಿದ್ದೀವಿ. ಅದು ಎಲ್ಲ ಅಟ್ಗಣೆಯಿಂದ ಸೇರಿ ಒಂದು ಗುಂಡಿಗೆ ಕಲೆಕ್ಟ್ ಆಗ್ತದೆ. ಅದ್ರ ಕೆಳಗಡೆ ನಾಟಿ ಹಸು ಸಾಕಿ ಜಾಗ ಮಾಡಿದ್ದೀವಿ. ಮೇಲೆ ಕುರಿಗಳು, ಕೆಳಗಡೆ ನಾಟಿ ಹಸು ಸಾಕ್ತೀವಿ. ಎಲ್ಲ ಗೊಬ್ಬರನೂ ಒಂದೇ ಕಡೆ ಕಲೆಕ್ಟ್ ಆಗ್ತದೆ. ಅದರಿಂದ ನಾವು ದಿನ ಗುಡಿಸ್ಬೇಕು, ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ ಪ್ರಮೇಯ ಬರಲ್ಲ. ಅದನ್ನು ತಿಂಗಳಿಗೆ ಒಂದ್ಸಲ ಸ್ವಚ್ಛ ಮಾಡ್ತೀವಿ. ಕುರಿಗಳು ತಿಂಗಳಿಗೆ ಒಂದ್ಸಲ ಕ್ಲೀನಾಗಿ ವಾಶ್ ಮಾಡ್ತೀವಿ, ಅಲ್ಲೇ ಇಟ್ಕೊಂಡಿರ್ತೀವಿ. ಅಲ್ಲ, ನೀವು ಸಾಕಿರೋದು ಕುರಿನೋ ಮೇಕೆ? ಕುರಿನಲ್ಲೇ ಟಗರು. ಕುರಿನಲ್ಲಿ ಟಗರು. ಮೇಕೆ ಇಲ್ಲ? ನಿಮ್ಮ ಮೇಕೆ ಇಲ್ಲ ಸರ್. ಮೇಕೆ ಇಲ್ಲ ಸರ್. ಟಗರುಗಳನ್ನು ಎಲ್ಲಿಂದ ತಂದೆ ಅಂದರೆ?
ಸಿಂಧನೂರು ತಗೊಂಡಿದ್ದೀವಿ ಸರ್. ಸಿಂಧನೂರು. ಓಕೆ, ಅಲ್ಲಿಗೆ ಯಾಕೆ ಹೋದ್ರಿ? ಅದು ಕೆಂದ ಬಣ್ಣದ ಕುರಿಗಳು ನಮಗೆ ಸಿಗಬೇಕಾದ್ರೆ ಅಲ್ಲಿ ಒಳ್ಳೆ ವೆರೈಟಿ ಸಿಗ್ತದೆ, ಇಲ್ಲೆಲ್ಲ ಕಾಸ್ಟ್ ಜಾಸ್ತಿ ಅಂತೇಳಿ ನಮ್ಮೂರು ಪಕ್ಕ ಬಂಡಿಹೊಳೆ ಅಂತಿದೆ, ಅಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಹೋಗಿ ಒಂದು 60 ಟಗರು ತಂದಿದ್ದೀವಿ ಸರ್. ಟಗರು. ಈಗ ಅವನ್ನ ಮಾರದ ಅಥವಾ ಕುರಿ ತಂದು ನೀವೇ ತಳಿ ಸಂವರ್ಧನೆ ಮಾಡಬೇಕು ಅನ್ನೋ ಯೋಚನೆ ಮುಂದೆ ಸಂಬೋಧನೆ ಮಾಡಬೇಕು ಅಂತ ಇದ್ದೀವಿ ಸರ್. ಈ ಸದ್ಯಕ್ಕೆ ಟಗರುಗಳನ್ನ ನಾವು ಸಾಕಿ ನಮ್ಗೆ ಗೊಬ್ಬರ ಅನುಕೂಲ ಆಗುತ್ತೆ ಇಂಪಾರ್ಟೆಂಟು, ಆಮೇಲೆ ಮಾರ್ಬಿಡ್ತೀವಿ ಸರ್. ಅದನ್ನು ಗೊಬ್ಬರಕ್ಕೋಸ್ಕರ ಸಾಕೊಂಡಿದ್ದೀವಿ ಸರ್. ಈಗ ಅಂದರೆ ಎಷ್ಟು ವಯಸ್ಸಿನ ಮರಿಗಳನ್ನು ತಂದಿರ್ತಾವು? ನಾವು 4 ತಿಂಗಳು ಮರಿಗಳು ತೊಗೊಂಬಂದಿದ್ದೀವಿ ಸರ್. ಓಕೆ, ಅದನ್ನು ಒಂದು 9 ತಿಂಗಳು 10 ತಿಂಗಳವರೆಗೂ ಸಾಕ್ಬಿಟ್ಟು ಮಾರ್ಬಿಡ್ತೀರಿ? 1 ವರ್ಷ ಆಗೋರು ಸಾಕ್ಬಿಡ್ತೀವಿ ಸರ್. ಅಷ್ಟೊತ್ತಿಗೆ ಒಳ್ಳೆ ಈಲ್ಡ್ ಬಂದಾಗ ನಮಗೆ ಗೊಬ್ಬರನೂ ಆಗುತ್ತೆ, ಮಾರ್ಬಿಡ್ತೀವಿ, ಮತ್ತೆ ಮರಿಗಳು ತೊಗೊಂಬರ್ತೀವಿ. ಹಂಗೆ ಇನ್ಯಾವ ಪ್ರಾಣಿಗಳಿದೆ ನಿಮ್ಮ ಜಮೀನಲ್ಲಿ? ಅಷ್ಟೇ ಸರ್, ನಾಟಿ ಕೋಳಿ, ಕುರಿಗಳು, ಹಸುಗಳು ಅಷ್ಟೇ ಸಾಕಿದ್ದೀವಿ ಸದ್ಯಕ್ಕೆ. 3 ಇದೆ ಸರ್. ಅದೇನೋ ಸ್ವಲ್ಪ ಜಾಗ ವಿಶೇಷವಾಗಿ ಬಿಟ್ಕೊಂಡಿದ್ದೀನಿ ಅಂತಂದ್ರಲ್ಲ, ಇವನ್ ಸಾಕಕ್ಕೇನೇನಾ? ಇವನ್ ಸಾಕೇ ಬಿಟ್ಕೊಂಡಿದ್ದೀವಿ ಸರ್. ಅಥವಾ ಇನ್ನೂ ಏನಾದ್ರು ಸಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಸರ್, ಇನ್ನೇ ಸಾಕ್ಬೇಕು ಅಂತ ಆಸೆ ಇದೆ ಸರ್. ಏನು ಆಸೆ ಇದೆ? ಬಟ್ ಮೀನು ಸಾಕಬೇಕು, ಹಂದಿಗಳು ಸಾಕಬೇಕು ಅಂತೆಲ್ಲ ಆಸೆ ಇದೆ. ಬಟ್ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ನಮ್ಮೊಬ್ಬರ ಕೈಲಿ ಲೇಬರ್ ಸಿಗಲ್ಲ. ಕೊಳ, ಕೆರೆ ಏನಾದ್ರು ಇದೆಯಾ ಜಮೀನಲ್ಲಿ? ಇಲ್ಲ ಸರ್, ಮಾಡ್ಕೊಂಡು ಮಾಡಬೇಕು ಅಂದ್ಬಿಟ್ಟು ಮಾಡಿದ್ವಿ. ಅದಕ್ಕೆ ಪ್ರೊವೈಡ್ ಮಾಡಿದ್ವಿ ಜಾಗಗಳನ್ನ, ಬಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಇಷ್ಟನ್ನೇ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನೋಡಲಿಕ್ಕೆ ಅದು ಮಾಡ್ತಾ ಇದ್ವಿ ಸರ್ ನಮಗೆ. ಓಕೆ, ಈಗ ಬೇರೆ ಬೆಳೆಗಳು ಇನ್ನೇನಿದೆ? ಹಣ್ಣಿನ ಬೆಳೆಗಳು ಸರ್, ಈಗ ನಾವು ನಮ್ಗೆ ಅನುಕೂಲ ಆಗಂಗೆ ನಮಗೆ ಬೇಕಾದಂಗೆ ತಿನ್ನಲಿಕ್ಕೆ ನಾವು ಒಂದು 24 ಥರದ ಹಣ್ಣಿನ ಗಿಡಗಳು ಹಾಕಿದ್ದೀವಿ ಸರ್. ಎಲ್ಲ 2 3 ಗಿಡಗಳು ಹಾಕೊಂಡಿದ್ದೀವಿ. ಏನೇನು ಹಾಕಿದ್ರಿ ಹೇಳಿ? ಸರ್, ಈಗ ಸಪೋಟ, ಸೀಬೆ, ಮೂಸಂಬೆ, ಕಿತ್ತಲೆ, ಚಕೋತ, ಮ್ಯಾಂಗೋಸ್ಟಿಮ್, ಆಮೇಲೆ ಕಿಯಾ ಫ್ರೂಟ್ಸು, ಫ್ಯಾಷನ್ ಫ್ರೂಟ್ಸು, ಬಟರ್ ಫ್ರೂಟು, ಹಲಸು, ನಿತ್ಯ ಯಾವಾಗಲೂ ಕೈ ಬಿಡೋಂಗಿರ್ತದೆ ಹಲಸಿನ ಗಿಡಗಳು, ಆ ಥರ ಎಲ್ಲ ಥರದ ಹಣ್ಣಿನ ಗಿಡಗಳು ನಾವು ಯೂಸ್ ಮಾಡ್ತಾ ಇದ್ದೀವಿ ಸರ್. ನಮಗೆ ಎಲ್ಲಿ ಹಾಕಿದ್ರಿ ಇದನ್ನೆಲ್ಲ? ನಮ್ಮ ತೋಟದಲ್ಲೇ, ನಮ್ಮ ರಸ್ತೆ ಬದಿಗಳಲ್ಲಿ ಹಾಕ್ಕೊಂಡಿದ್ದೀವಿ ಸರ್. ನಮಗೀಗ ನಮ್ಮದೇನು ಕೋಳಿ ಸಾಕಲಿಕ್ಕೆ ಜಾಗ ಇಟ್ಕೊಂಡಿರೋ ಕಡೆ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಆ ಥರ ನಮಗೆ ಅನುಕೂಲ ಆಗಿ ಎಲ್ಲ ಥರದ ಹಣ್ಣುಗಳು ಹಾಕೊಳ್ಳೋದ್ರಿಂದ ನಮ್ಮ ಡ್ರ್ಯಾಗನ್ ಫ್ರೂಟನ್ನು ನಾವೇ ಬೆಳ್ಕೊತೀವಿ, ವಾಟರ್ ಆಪಲು ನಾವೇ ಬೆಳ್ಕೊತೀವಿ, ಸೇಬು ಹಣ್ಣನ್ನು ಬೆಳೆದಿದ್ದೀವಿ. ಸೇಬು? ಚೆರಿ ಫ್ರೂಟು ಬೆಳೆದಿದ್ದೀವಿ. ಹಂಗೆ ನಮ್ಮ ಅನುಕೂಲಕ್ಕೆ ನಮ್ಗೆ ಬೇಕಂದ್ರೆ ಬೆಳೀತದೆ. ಎಲ್ಲ ನಾವೇ ಬೆಳ್ಕೊಂಡಿದ್ದೀವಿ ಸರ್. ಎಲ್ಲ ಸಾವಯವ ಗೊಬ್ಬರದಲ್ಲೇ ಬೆಳಿತೀವಿ. ನಿಮಗೋಸ್ಕರ ಬೆಳ್ಕೊಂಡಿರೋದು? ನಮಗೋಸ್ಕರ ಬೆಳ್ಕೊಂಡಿರೋದು ಅಷ್ಟೇ. ಹೌದಾ? ಮಾರಕ್ಕೇನಲ್ಲ? ಮಾರಕ್ಕೇನಿದ್ರು ತೆಂಗು, ಅಡಿಕೆ ಮತ್ತು ಮ್ಯಾಂಗೋ ಅದಷ್ಟನ್ನೇ ಮಾರೋದು ಸರ್. ಮಾವು ಯಾವ್ದು ಹಾಕಿರೋದು? ಮಾವು ಸರ್ ಆಪಸ್ ಅಂದ್ಬಿಟ್ಟು ರತ್ನಗಿರಿ ಆಪಸ್ ಅಂತ ಬರುತ್ತೆ, ಬಾದಾಮಿ. ಅದ್ರದ್ದು 100 ಗಿಡಗಳು ಹಾಕಿದ್ದೀವಿ ಸರ್. ಅಲ್ಲಿಗೆ ಹೋಗಿದ್ರ ರತ್ನಗಿರಿಗೇನೆ ತರಕ್ಕೆ? ಇಲ್ಲ ಸರ್, ಅದು ರತ್ನಗಿರಿ ಆಪಸ್ ಅಂತ ಅದೇ ದಾವಣಗೆರೆಯಲ್ಲಿ ಮಾರ್ತಾಯಿದ್ರು ಒಂದು ಫಾರಮಲ್ಲಿ, ಅಲ್ಲಿಂದ ನಾವು ತಗೊಬಂದು ಹಾಕಿದ್ದೆ ಸರ್. ಬಾದಾಮಿನೇನಾ ಅಥವಾ ಬೇರೆ ಏನಾದ್ರು ಬಂದ್ಬಿಟ್ಟಿದ್ಯಾ? ಇಲ್ಲ ಸರ್, ಬಾದಾಮಿನೇ ಚೆನ್ನಾಗಿದೆ. ಎಷ್ಟು ವರ್ಷ ಆಯ್ತು ಹಾಕಿ? ಸರ್ 5 ವರ್ಷ ಆಯ್ತು. ಈಗ ಫಸ್ಲು ಕೊಡ್ತಾ ಇದೆ ಸರ್. ಬರ್ತಾ ಇದೆ. ತಿಂದಿದ್ದೀರಿ? ತಿಂತಾ ಇದ್ದೀವಿ. ತಿನ್ನಕ್ಲೇ ಮೊದಲಿಂದ 2 ವರ್ಷದಿಂದ ಬರ್ತಾ ಇತ್ತು. ಅವಾಗ ಸಣ್ಣದಲ್ಲಿ ಮೊದಲು ತೆಗೆದು ಬಿಡ್ತಾ ಇದ್ವಿ. 5 ವರ್ಷದಿಂದ ಮಾರಿದ್ವಿ. ಮೊನ್ನೆ ಲಾಸ್ಟ್ ಇಯರ್ ಒಂದು 20,000 ರೂಪಾಯಿಗೆ ಮಾರಿದ್ವಿ. ನೆಕ್ಸ್ಟ್ ಇನ್ನು ಮುಂದೆ ಜಾಸ್ತಿ ಮಾರಕ್ಕೆ ಅನುಕೂಲ ಆಗುತ್ತೆ ಸರ್. ರೈತರ ದಿನಾಚರಣೆಯನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ಡಿಸೆಂಬರ್ 23ನೇ ತಾರೀಕು ಮಾಡ್ತಾರೆ ಅಲ್ವಾ? ಹೌದು. ಇದೇ ಮೊದಲನೇ ಬಾರಿಗೆ ನೀವು ಮಾಡ್ತಿರೋದ ಕೃಷಿಕ ಸಮಾಜ ವತಿಯಿಂದ ಅಥವಾ ಪ್ರತಿ ವರ್ಷನೂ ಮಾಡ್ತೀರಾ? ಇಲ್ಲ ಸರ್, ಇದೇ ಮೊದಲನೇ ಸಾರಿ. ಹೌದಾ? ಅದೇನು ಇದ್ದಕ್ಕಿದ್ದಂಗೆ ಮಾಡಬೇಕು ಅಂತ ಅನ್ಸಿತ್ತು ತಮಗೆ? ಸಾರ್ ಮಾಡಬೇಕಾಗಿತ್ತು. ಆ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರ್ತಾರಲ್ಲ, ಅವ್ರ ಪೀರಿಯಡಲ್ಲಿ ಅವ್ರ ಆಸಕ್ತಿಯಿಂದ ರೈತರನ್ನು ಒಗ್ಗೂಡಿಸಿ ಮಾಡಬೇಕಾಗಿತ್ತು. ಇದುವರೆಗೆ ಮಾಡಿಲ್ಲ. ಈ ಗಂಗಾಧರ್ ಬಂದ ಮೇಲೆ ಏನೋ ಆಸಕ್ತಿಯಿಂದ ಎಲ್ಲರೂ ಸೇರಿ ಮಾಡಿಸ್ತಾ ಇದ್ದಾರೆ ಸರ್. ಹೌದಾ? ನೀವು ಬೇರೆ ಕಡೆ ಸೇರ್ಕೊತಿದ್ರ ರೈತರೆಲ್ಲ ರೈತ ದಿನಾಚರಣೆ ಮಾಡೋಕ್ಕೆ? ಸರ್ ಇಲ್ಲ, ಸಾಧಾರಣವಾಗಿ ನಾವು ಸೇರ್ತದ್ದೇ ಕಡಿಮೆ. ಇಲ್ಲ, ಇದೇ ಫಸ್ಟು. ಹೌದಾ? ಹೌದು. ಈಗ ಕೃಷಿಕ ಸಮಾಜ ತಾಲೂಕು ಮಟ್ಟದಲ್ಲೂ ಇದೆ, ಹೌದು, ಜಿಲ್ಲಾ ಮಟ್ಟದಲ್ಲೂ ಇದೆ, ರಾಜ್ಯ ಮಟ್ಟದಲ್ಲೂ ಇದೆ ಅಲ್ವೇ? ಹೌದು ಹೌದು. ಈಗ ನೀವೆಲ್ಲ ಸೇರ್ಕೊತಾ ಇರ್ತೀರಾ ಸಮಾಜದವರು, ಜಿಲ್ಲಾ ಮಟ್ಟದವರು, ರಾಜ್ಯ ಮಟ್ಟದವರು ಎಲ್ಲರೂ? ಇಲ್ಲ ಸರ್, ನನಗನ್ಸ ಇಲ್ಲ. ಇನ್ಮೇಲೆ ನಮ್ಮ ಗಂಗಾಧರ ಅವೆಲ್ಲನೂ ಜವಾಬ್ದಾರಿ ತಗೊಂಡು ಸೇರ್ಸೋಕ್ಕೆ ಪ್ರಯತ್ನ ಮಾಡಬೇಕಷ್ಟೇ. ಯಾಕೆಂದರೆ ಈ ಕೃಷಿಕ ಸಮಾಜದ ವತಿಯಿಂದ ಏನೇನು ಇಲಾಖೆಯಿಂದ ಸವಲತ್ತುಗಳು ಸಿಗ್ತದೆ ಅದನ್ನು ಸ್ವಲ್ಪ ಜನರಿಗೆ ಪರಿಚಯಿಸೋ ಕಾರ್ಯಕ್ರಮ ಇಬ್ಬರು ಜಂಟಿಯಾಗಿ ಮಾಡೋದು ಒಳ್ಳೆಯದು. ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ ಕೃಷಿಕ ಸಮಾಜದವರೆಲ್ಲರೂ ಒಗ್ಗೂಡು ಮಾಡಿ ಜನರಿಗೆ ತಿಳುವಳಿಕೆ ಕೊಟ್ಟರೆ ತುಂಬ ಅನುಕೂಲ ಆಯ್ತದೆ ಸರ್. ಈಗ ನಿಮ್ಮ ಜಮೀನಿನಲ್ಲಿ
ಮುಂದಿನ ಬದಲಾವಣೆಗಳನ್ನು ಏನೇನು ಆಲೋಚನೆ ಮಾಡಿದ್ದೀರಿ ನೀವು? ಬದಲಾವಣೆ ಏನಿಲ್ಲ ಸರ್, ನಮ್ಮದು 0 ಬಡ್ಜೆಟ್ ಕಲ್ಟಿವೇಶನ್ನು ಅದಾಯಿತು. ಈಗೇನೋ ಇದೊಂದು ಸಾಕಬೇಕು ಅಂತ ಇದು ಮಾಡಲೇಬೇಕಾಗಿದೆ ಸರ್. ಯಾಕೆ ಅಂದರೆ ನಾವು ಜೀವಾಮೃತದಲ್ಲೇ ಇದುವರೆಗೆ ಎಲ್ಲ ವ್ಯವಸಾಯನೂ ಮಾಡ್ಕೊಬಂದಿವಿ. ನಾವು 34-35 ವರ್ಷದಿಂದ ಏನು ರಸಗೊಬ್ಬರ ಬಳಕೆ ಮಾಡಿಲ್ಲ. ನಮ್ಮ ಹಳ್ಳಿಕಾರ್ ತಳಿನಲ್ಲಿ ಜೀವಾಮೃತ ಬಳಕೆ ಇದ್ಬಿಟ್ರೆ ಇನ್ನೇನು ಮಾಡ್ತಾಯಿಲ್ಲ. ಹಂಗಾಗಿ ಗೊಬ್ಬರ ಸಾಕಾಯ್ತಾ ಇಲ್ಲ ಅನ್ನೋ ಒಂದು ಯೋಚನೆ. ಹಂಗಾಗಿ NRLM ಸ್ಕೀಮಲ್ಲಿ ಸಬ್ಸಿಡಿ ಹೆಂಗಿದ್ರು ಕೊಡ್ತಾರಲ್ಲ ತಗೊಂಡು ಏನಾರ ಮಾಡಿ ಒಂದಷ್ಟು ಕುರಿಗಳು ಮತ್ತು ನಾಟಿ ಕೋಳಿಗಳು ಸಾಕಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇದ್ದೀವಿ ಸರ್. ಇವ್ರದ್ದು ನೋಡಿದ್ದೀರಾ? ಹೋಗಿದ್ವಿ ಸರ್, ಮೊನ್ನೆ ಹೋಗಿದ್ವಿ. ಹೌದಾ? ತಾವು ಬಂದಿದ್ರಿ. ಕೋಳಿ ಚೆನ್ನಾಗಿದ್ದಾವೆ ಅಂತ ಅನಿಸುತ್ತಾ? ಪರವಾಗಿಲ್ಲ ಸರ್. ನೀವು ನಾಟಿ ಕೋಳಿ ಸಾಕಿದ್ರಿ ಅನ್ಸುತ್ತೆ? ಹೌದು ಸರ್, ಒಂದು 700-800 ಸಾಕಿದ್ದೆ. ಮತ್ತೆ ಆದರೂ ಸ್ವಲ್ಪ ಕಷ್ಟ ಅದು ಸಾಕೋದು. ಯಾಕೆ ಅಂದರೆ ಅದು ಸುಮಾರು 7-8 ಅಡಿ ಬೇಲಿನೇ ಹೊಟ್ಟೋಯ್ತದೆ. ಹಂಗಾಗಿ ಅದಕ್ಕೆ ಭದ್ರತೆ ಮಾಡ್ಕೊಂಡೇ ಮಾಡಬೇಕು. ಅದಕ್ಕೆ ಅವೆಲ್ಲನೂ ಫೆನ್ಸ್ ಹೊರಗಡೆ ಎಲ್ಲ ನೋಡಿ ಸುತ್ತಾಡಿ ಯಾರ್ಯಾರು ರೈತರು ನಾಟಿ ಕೋಳಿ ಸಾಕಿದ್ದಾರೆ ಅವ್ರ ಅನುಭವ ತಗೊಂಡು ನಾವು ಸಾಕಬೇಕು ಅನ್ನೋ ಯೋಚನೆಯಲ್ಲಿ ಇದ್ದೀವಿ ಸರ್. ಮತ್ತು ಇವರು ಕುಮಾರಸ್ವಾಮಿಗಳು ಭಾಳ ಸರಳವಾಗಿ ಸಾಕ್ತಾ ಇದ್ದಾರಲ್ಲ ಕೋಳಿನ. ಇವರು ಅಂದರೆ ಈ ಹೊರಗಡೆ ಬಿಟ್ಟುಬಿಡ್ತಾರೆ ಸರ್. ಇವರು ಆಳುಕಾಳುಗಳು ಇರ್ತಾರೆ. ಈ ಕೀರುಗಳು ಮತ್ತು ನಾಯಿಗಳು ನರಿಗಳು ಇದಾವಲ್ಲ ತುಂಬ ಅಟ್ಯಾಕ್ ಮಾಡ್ತವೆ. ಇವರು ಆಳುಕಾಳು ಇರೋದ್ರಿಂದ ನೋಡ್ಕೋತಾರೆ. ಬಟ್ ಹಂಗೆ ನಾವು ಸಾಕೋದು ಕಷ್ಟ ಆಯ್ತದೆ. ನಾವು ಸ್ವಲ್ಪ ಲಾರ್ಜ್ ಸ್ಕೇಲ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ದೀವಿ. ಹೌದೇ? ಹೌದು ಸರ್. ಹೇಳಿ ಸರ್, ಈಗ ಮಾವು ಅಲ್ವಾ? ಹೌದು. ಎಷ್ಟು ಫಸಲು ಬರುತ್ತೆ ಮಾವು ತಮಗೆ? ಮಾರಿದ್ರೆ ಹೇಳಿ, ಎಷ್ಟಕ್ಕೆ ಮಾರಿದ್ದೀರಿ? ಸರ್ ಈಗ ತಲಾ ಒಂದು 20,000 ರೂಪಾಯಿಗೆ ಮಾರಿದ್ವಿ. ಲಾಸ್ಟ್ ಇಯರಲ್ಲಿ ಒಟ್ಟಿಗೆ ಕೊಟ್ಬಿಡ್ತೀವಿ ಸರ್. ನಾವೆಲ್ಲ ಕೇಳೋಕ್ಕಾಗಲ್ಲ. ನಮ್ಗೆ ಎಷ್ಟು ಬೇಕು ಇಟ್ಕೊಂಡು ಹಾಕಿದ್ದು ಕೊಟ್ಬಿಡೋದು ಅವ್ರಿಗೆ ಅಷ್ಟೇ. ಒಂದು 100 ಗಿಡ ಹಾಕಿದ್ದೀವಿ. ಇನ್ಮೇಲೆ ಫಸಲು ಜಾಸ್ತಿ ಬರುತ್ತೆ ಸರ್ ಅದು. ಅದೇನಂತೆ ತೆಂಗಿನ ಮರ ಇತ್ತು. ತೆಂಗಿನ ಮರ ಮಧ್ಯದ 4 ತೆಂಗಿನ ಮರ ಮಧ್ಯಕ್ಕೆ ಒಂದು ಮಾವಿನ ಗಿಡ ಹಾಕ್ಬಿಟ್ಟು ಅದ್ರ ಮಧ್ಯೆನೂ ನನಗೆ ಹಸುಗಳಿಗೆ ಮೇವೆಲ್ಲ ಹಾಕ್ಕೊಡ್ತಾ ಇರ್ತೀವಲ್ಲ, ಅದರಿಂದ ಫಸಲು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹಾಕ್ಕೊಂಡಿದ್ದೀವಿ ಸರ್. ಓಕೆ. ಇದು ಅಲ್ದಲ್ಲೇ ಇನ್ನೇನಿದೆ ತಮ್ಮ ಜಮೀನಲ್ಲಿ? ಇನ್ನೇನಿಲ್ಲ ಸರ್, ಎಷ್ಟೇ ಮಾಡ್ತಾಯಿದ್ದೀವಿ. ಇಷ್ಟಕ್ಕೆ ಮೇಂಟೈನ್ ಮಾಡಲಿಕ್ಕೆ ಲೇಬರ್ ಸಿಗಲ್ಲ. ನಾವು ಬೇಲಿ ಹಾಕಿದ್ದೀರಾ? ಏನಿಲ್ಲ ಸರ್, ನಮಗೆ ಸುತ್ತ ಬೇಲಿ ಏನಿಲ್ಲ ಸರ್. ನೀರು ಹೇಗೆ ವ್ಯವಸ್ಥೆ? ನೀರಿದೆ ಸರ್, ಕಾಲುವೆ ನೀರು ಬರುತ್ತೆ. ಹನಿ ನೀರಾವರಿ ಮಾಡಿದ್ದೀವಿ. ನಮಗೆ ಈ ಏಲಕ್ಕಿ ಗಿಡ ಹಾಕಿದ್ಮೇಲೆ ಅದಕ್ಕೆಲ್ಲ ಹನಿ ನೀರಾವರಿನೇ ಮಾಡಿದ್ದೀವಿ ಸರ್. ಮತ್ತು ನೀರಿಗೆ ನಮಗೇನು ತೊಂದರೆ ಇಲ್ಲ, ಸಫಿಷಿಯೆಂಟ್ ನೀರು ಬರುತ್ತೆ. ಬೇಸಿಗೆ ಕಾಲದಲ್ಲಿ ಕಾಲುವೆ ನೀರಿಲ್ಲ ಅಂದಾಗ ಬೋರ್ವೆಲ್ಗಳಿದ್ದಾವೆ, ಅದನ್ನು ಯೂಸ್ ಮಾಡ್ಕೊತೀವಿ. ನಮಗೆ ನೀರಾವರಿ ತೊಂದರೆ ಇಲ್ಲ. ನಮ್ಮದು ಅಷ್ಟೊಂದು ಬೇಸಿಗೆಯಲ್ಲಿ ಎಫೆಕ್ಟ್ ಆಗೋಷ್ಟು ಒಣಗೋಷ್ಟು ನೀರಿನ ತೊಂದರೆ ಏನಾಗಲ್ಲ ಸರ್. ಅದನ್ನು ನೀರಾವರಿ ಇರೋದ್ರಿಂದ ಬೆಳೆ ಚೆನ್ನಾಗಿ ಬೆಳಿಬೋದು. ಈಗ ಸಾವಯವ ಕೃಷಿ ಅಂತ ಹೇಳ್ತೀರಿ, ಹೌದಾ? ಈಗ ಮಾವು ಹುಳಪಳ ಎಲ್ಲ ಹೊಡಿದಂಗೆ ಹೇಗೆ ರಕ್ಷಣೆ ಮಾಡ್ಕೋತೀರಿ? ಏನೇನು ಸಿಂಪರಣೆ ಮಾಡ್ತೀರಿ ಮಾವಿನ ಮರಕ್ಕೆ? ಸರ್, ಮಾವಿನ ಮರಕ್ಕೆ ಸಿಂಪರಣೆ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಆ ಮಾವಿನ ಮರ ಹೂಡೋ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಪ್ರತಿ ಸಲ ಅದಕ್ಕೆ ಸಾವಯವ ನಾವು ಮಾಡ್ತೀವಲ್ಲ, ಅದಕ್ಕೆ ನಮ್ಮ ಹಸುವಿಂದು ನಾಟಿ ಹಸುವಿನ ಗಂಜಲ, ಬೇವಿನ ಎಣ್ಣೆ, ಆಮೇಲೆ ಅವೆಲ್ಲ ಇಂಗು, ಇವನ್ನೆಲ್ಲನೂ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಿದ್ರೆ ಆದಷ್ಟು 90 ಭಾಗ ಎಲ್ಲ ಕ್ರಿಮಿನಾಶಕಗಳು ಕಡಿಮೆ ಆಗ್ತವೆ ಸರ್. ಹೌದು ಹೌದು ಸರ್. ಅದೇ ಈಗ ಹಣ್ಣಿಗೆ ಹುಳಾನೇ ಬಂದ್ಬಿಡುತ್ತೆ. ಹೌದು, ಬರ್ದಂಗೆ ಅವಾಯ್ಡ್ ಮಾಡೋಕೆ ಒಂದು 3-4 ಸಲ ಸ್ಪ್ರೇ ಮಾಡ್ತಾ ಇರಬೇಕು. ಆವಾಗ ಕಡಿಮೆ ಆಗುತ್ತೆ ಸರ್. ಅದು ಅದರಿಂದ ನಾವು ನಾಟಿ ವಿಷಯದಲ್ಲಿ ಅದೇ ಮಾಡ್ಬೇಕು ಸರ್. ಬೇರೆ ಏನು ಮಾಡೋರು ಪ್ರಯೋಜನ ಆಗೋದಿಲ್ಲ. ಒಂದೇನೆ ಮಾಡೋದು? ಅದನ್ನೇ ಮಾಡ್ತಿರ್ತೀವಿ ನಾವು. ಈಗ ಮಣ್ಣಿಗೆ ಏನೇನು ಗೊಬ್ಬರ ಹಾಕತ್ತಾವು ಸರ್? ಮಣ್ಣಿಗೆ ನಾವು ಯಾವುದು ಗೊಬ್ಬರ, ಸಾವಯವ ಗೊಬ್ಬರನೇ ಹೇಳಿ, ಏನೇನು ಹಾಕ್ತೀರಾ ಅಂತ. ಏನಿಲ್ಲ ಸರ್, ನಾವೀಗ ನಾವು ಈ ಬೇವಿನ ಹಿಂಡಿ, ಇನ್ನೊಂದು ಹೊಂಗೆ ಎಣ್ಣೆ ಹಿಂಡಿ ಬರ್ತದೆ, ಇನ್ನೊಂದು ಮೊಟ್ಟೆದು ಚಿಪ್ಸು, ಕ್ಯಾಲ್ಸಿಯಂ ಬೇಕಂದ್ಬಿಟ್ಟು ಅದು, ಆಮೇಲೆ ಕುರಿ ಗೊಬ್ಬರ, ಅದೆಲ್ಲ 6 ಥರ ಐಟಮ್ಸ್ಗಳೆಲ್ಲ ಮಿಕ್ಸ್ ಮಾಡಿ ಒಂದು ಆಗ್ರೋಟೆಕ್ ಗೊಬ್ಬರ ಅಂತ ಮಾಡ್ತಾರೆ ಸರ್. ಇಲ್ಲಿ ಚಾಮರಾಜನಗರದ ಹತ್ರ ಒಂದು ಮಾಡಿಕೊಡ್ತಾರೆ ಅಲ್ಲಿಗೆ. ನಾವು ಅದನ್ನು 1 ವರ್ಷಕ್ಕೆ 1 ಸಲ ಅದನ್ನು ಮಳೆಗಾಲದಲ್ಲಿ ಹಾಕ್ತೀವಿ. ಆನಂತರ ನಮ್ಮದು ಜೀವಾಮೃತ ಕೊಡ್ತಾ ಇರ್ತೀವಿ. ಅದು ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಬಯೋಟೆಕ್ ಅಂತ ಒಂದು ಬರ್ತದೆ ಸರ್, ಅದು ಸಾವಯವ ಗೊಬ್ಬರ, ಆರ್ಗ್ಯಾನಿಕ್ ಕೆಮಿಕಲ್ಸ್. ಅದನ್ನು ಟ್ರಂಚಿಂಗ್ ಮಾಡ್ಕೋತೀವಿ ಎಲ್ಲ ಗಿಡ ಸುತ್ತನೂ. ವರ್ಷಕ್ಕೆ 2 ಸಲ ಟ್ರಂಚಿಂಗ್ ಮಾಡ್ತೀವಿ. ಅದರಲ್ಲಿ ಬೇವಿನ ಹಿಂಡಿ, ಆಲ್ NPK, ಮ್ಯಾಂಗ್ನೀಸು, ಫೆರಸ್ಸು, ಸಲ್ಫರು, ಜಿಂಕು ಎಲ್ಲ ಐಟಮ್ಗಳು ಅದರಲ್ಲಿ ಸೇರ್ಕೊಂಡಿರುತ್ತೆ ಸರ್. ಆ ಸೇರಿರುವಂಥ ಅಂಶ ನಾವು ಟ್ರಂಚಿಂಗ್ ಮಾಡಿದಾಗ ಮರಕ್ಕೆ ಯಾವ ಐಟಮ್ ಬೇಕು ಎಲ್ಲ ಸಿಕ್ಕದಂಗೆ ಆಗುತ್ತೆ, ಫಲವತ್ತಾಗಿ ಬೆಳೀತೇವೆ ಸರ್. ಖರ್ಚೆಷ್ಟು ಮಾಡಿದಿರಿ ಸರ್ ಇಲ್ಲಿವರೆಗೆ? ಸರಿ, ಖರ್ಚು ನಾವು ಸಾವಯವ ಗೊಬ್ಬರ ಮಾಡ್ತೀವಿ, ಖರ್ಚಿನೇನು ಲೆಕ್ಕ ಇಡೋಕ್ಕಾಗಲ್ಲ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ 4-5 ವರ್ಷ ಅಡಿಕೆ ಮರ ಫಲ ಬಿಡದೇ ಇರುವಾಗ ನಾವೇನು ಮಾಡ್ತೀವಿ, ಅದು ಮಧ್ಯ ಶುಂಠಿ ಬೆಳೆದಿದ್ವಿ, ಬಾಳೆ ಬೆಳೀತಾ ಇದ್ವಿ. ಹಾಗಾಗಿ ನಮ್ಮ ಖರ್ಚಿಗೆ ಅಲ್ಲಿ ಮೇಂಟೈನ್ ಆಗ್ತಾ ಇತ್ತು.
ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಈಗ ಆಯಿತು. ವಾರ್ಷಿಕವಾಗಿ ಆದಾಯದಲ್ಲಿದ್ದೀರಾ? ಹೌದು ಸರ್, ಆದಾಯದಲ್ಲಿದ್ದೀವಿ ಸರ್. ಆದಾಯದಲ್ಲಿದ್ದೀರಿ? ಹೌದು ಸರ್. ಹೌದು. ಖರ್ಚು ಕಳೆದು ಆದಾಯ ಎಷ್ಟು ಬರ್ತಿರ್ಬೋದು ಸರ್? ನಮ್ಮ ಖರ್ಚು ಕಳೆದು ಆದಾಯ ಈಗ ನಮ್ಮ ಹೋದ ವರ್ಷ ಒಂದು 16 ಲಕ್ಷ ಬಂದಿತ್ತು. ಈ ವರ್ಷ ಒಂದು 20 ಲಕ್ಷದವರೆಗೆ ಆದಾಯ ಬಂದಿದೆ ಸರ್. ಪರವಾಗಿಲ್ಲ. ಅಂದರೆ ಇನ್ನು ಮುಂದೆ ಆದಾಯ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ? ತುಂಬ ಜಾಸ್ತಿ ಆಗುತ್ತೆ ಸರ್. ಈಗ ನಮಗೆ ಏಲಕ್ಕಿಲಿ ಏನೂ ಆದಾಯ ಇಲ್ಲ. ಮುಂದೆ ವರ್ಷಕ್ಕೆ ಏಲಕ್ಕಿಲೂ ಆದಾಯ ಬರುತ್ತೆ. ಅಡಿಕೆ ನಮ್ಮದು 3,000 ಅಡಿಕೆ ಮರ ಇದೆ. ಅದ್ರಲ್ಲಿ ನಾವೇನು ಚೇಣಿ ಮಾಡೋಕ್ಕೆ ಕುಯ್ದು ಎಲ್ಲ ಮಾರಾಟ ಮಾಡೋ ಒಟ್ಟಿಗೆ ಸೆಟ್ ಕೊಟ್ಬಿಡ್ತೀವಿ ಸರ್. ತೋಟನೇ 18 ಲಕ್ಷಕ್ಕೆ ತೋಟ ಕೊಟ್ಬಿಟ್ಟಿದ್ದೀನಿ ಸರ್. ಅಡಿಕೆನಲ್ಲಿ 18 ಲಕ್ಷ ಬರುತ್ತೆ. ತೆಂಗಲ್ಲಿ 5.5 ಲಕ್ಷ ಬರುತ್ತೆ ಸರ್. ತೆಂಗಿನ ಗಿಡದಲ್ಲಿ ಎಳ್ನೀರು ಕೊಟ್ಬಿಡ್ತೀವಿ, ಬಾಕಿದೆಲ್ಲ ಕೊಬ್ಬರಿ ಹಾಕ್ಕೊಂಡಿರ್ತೀವಿ. ಎಳ್ನೀರಿನಲ್ಲಿ 5.5 ಲಕ್ಷ ಬಂದ್ಬಿಡುತ್ತೆ. ಇನ್ನು ಮಾವಿನಲ್ಲಿ ಒಂದು 20,000 ಬರುತ್ತೆ. ಹಾಗೆ ನಮ್ಮ ಮನೆ ಖರ್ಚಿಗೆ ಆಗೋಷ್ಟು ನಾವು ಬಾಳೆ ಬೆಳ್ಕೊಳ್ತೀವಿ, ನಮಗಾಗೋಷ್ಟು ಹಣ್ಣುಗಳು ಬೆಳ್ಕೊಳ್ತೀವಿ. ನಿಮ್ಮ ಜಮೀನಿಗೆ ಬರೋ ಮಾರ್ಗ ಹೇಗೆ ಕುಮಾರಸ್ವಾಮಿಗಳೇ? ಸರ್, ನಮ್ಮ ಜಮೀನಿಗೆ ಬರಬೇಕಾದ್ರೆ ನಮ್ಮದು ಕೇರ್ಪೇಟೆಯಿಂದ ಬಂದು ಹರಿಹರಪುರ ಅಕ್ಕಿಯಾಬಾಳು ಮಾರ್ಗವಾಗಿ ಹರಿಹರಪುರ ಸಿಗುತ್ತೆ. ಹರಿಹರಪುರದಿಂದ 1.5 ಕಿಲೋಮೀಟ್ರ್ ಒಳಗೆ ಬರಬೇಕು ಸರ್. ಹೌದಾ? ಹಾಂ, ಅದು ಮೇನ್ ರೋಡ್ ಸೈಡಲ್ಲೇ ಇದೆ ನಮ್ಮದು. ಅಲ್ಲಿಂದ ಬರ್ಬೋದು. ನಮ್ಮದು ಈ ಹೇಮಗಿರಿಯಿಂದ ನಮಗೂ 2 ಕಿಲೋಮೀಟ್ರ್ ಆಗ್ತದೆ. ಹರಿಹರಪುರದಿಂದ 2 ಕಿಲೋಮೀಟ್ರ್ ಆಗ್ತದೆ. ಕೇರ್ಪೇಟೆಯಿಂದ 10 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಜಮೀನು ಸರ್. ಮೈನ್ ರೋಡ್ ಪಕ್ಕದಲ್ಲಿ ಮೇನ್ ರೋಡ್ ಇದೆ. ನಮ್ಮ ರೋಡ್ ಇದೆ ಸರ್, ಮೇನ್ ರೋಡ್ ಇದೆ. ಬಂದವರು ಈಗ ಇದುವರೆಗೂ ನೀವೇನೇನು ಹೇಳಿದ್ರಿ ಅದನ್ನೆಲ್ಲ ಕಾಣ್ಬೋದು ಅಲ್ಲಿ? 100 ಎಲ್ಲ ಕಾಣ್ಬೋದು ಸರ್. ಸರಿ ಸರಿ. ಎಲ್ಲರಿಗೂ ನಮಸ್ಕಾರ. ನಾನು ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ಡಾಕ್ಟರ್ ಚಂದ್ರಶೇಖರ್ ಹಂಚಿನಮಣಿ. ತಮ್ಮಲ್ಲಿ ಒಂದು ವಿನಂತಿ ಏನೆಂದರೆ, ಈ ಒಂದು ಭಾನುವಾರ 21, ಸೋಮವಾರ 22 ಮತ್ತು ಮಂಗಳವಾರ 23 ಡಿಸೆಂಬರ್ 2025ರಂದು ಈ ತೋಟಗಾರಿಕಾ ಮೇಳವನ್ನು ನಾವು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ರೈತ ಬಾಂಧವರು ಈ ಒಂದು ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ತಾವು ಸದುಪಯೋಗಪಡಿಸ್ಕೋಬೇಕು. ಮತ್ತು ಈ ಒಂದು ಮೇಳದ ವಿಶೇಷತೆ ಏನಂದರೆ, ಇವತ್ತು ನಾವು ತೋಟಗಾರಿಕಾ ಬೆಳೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದರ ಬಗ್ಗೆ ತಮಗೆ ಮಾಹಿತಿ ದೊರೆಯುತ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತಮಗೆ ತಿಳಿದ ಹಾಗೆ ಇವನ್ ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಈ ಡ್ರೋನ್ಗಳ ಬಳಕೆಯೂ ಕೂಡ ತಮಗೆ ಗೊತ್ತಾಗುತ್ತೆ. ಹಾಗೂ ಯಾವ ರೀತಿ ಒಂದು ತೋಟಗಾರಿಕಾ ಉತ್ಪನ್ನಗಳನ್ನು ನಾವು ಹೊರದೇಶಕ್ಕೆ ರಫ್ತು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಮಗೆ ಮಾಹಿತಿ ದೊರೆಯುತ್ತದೆ. ಮತ್ತು ಉತ್ಪಾದಕರು ಹಾಗೂ ಖರೀದಿದಾರನ ಒಂದು ಸಭೆಯನ್ನು ಕೂಡ ನಾವು ಅಲ್ಲಲ್ಲಿ ಏರ್ಪಡಿಸ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಈ ಒಂದು ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳವನ್ನು ತಾವು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು. ಮತ್ತೊಮ್ಮೆ ನಾನು ಹೇಳ್ತೀನಿ, ಡಿಸೆಂಬರ್ 21, 22, 23 ಅಂದರೆ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಇದು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಉದ್ಯಾನಗಿರಿ ಆವರಣದಲ್ಲಿ ಇದನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ರೈತರು ಈ ಒಂದು ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೇಳವನ್ನು ಸದುಪಯೋಗಪಡಿಸಿಕೊಂಡು ಹಾಗೂ ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಮತ್ತು ಏನಾರ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ತಾವು ತೆಗೆದುಕೊಳ್ಬೇಕು. ಅಂದರೆ 9480410721. ನಾನು ಮತ್ತೊಮ್ಮೆ ತಮಗೆ ಮೊಬೈಲ್ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ, 9480410721. ಎಲ್ಲರಿಗೆ ನಮಸ್ಕಾರ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ ಕುಮಾರಸ್ವಾಮಿಗಳ? ಹೇಳ್ತೀವಿ ಸರ್. 8197220999. ಇನ್ನೊಂದು ಸರಿ ಹೇಳ್ತೀರಾ? 8197220999. ಇನ್ನೂ ಒಂದು ಸರಿ ಹೇಳ್ಬಿಡಿ. 8197220999. ತಮ್ಮದು ಜಾರಾಯಗೌಡ್ರೆ? ಸರ್, ನಂದು 9845913228. ಇನ್ನೊಂದು ಸರಿ ಹೇಳ್ತೀರಾ? 9845913228. ಇನ್ನೂ ಒಂದು ಸರಿ ಹೇಳ್ಬಿಡಿ. 9845913228. ಒಳ್ಳೆಯದು ಕುಮಾರಸ್ವಾಮಿಗಳೇ ಹಾಗೂ ಜವರಾಯಗೌಡ್ರೆ, ಇದುವರೆಗೂ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಬಗ್ಗೆ ಭಾಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.